ओम शांति। मीठे बच्चे, एक बाबा ही ನಂಬರ್ 1 ಆಕ್ಟರ್ है। ಒಬ್ಬ ತಂದೆ ನಂಬರ್ 1 ಆಗಿರತಕ್ಕಂತಹ ಆಕ್ಟರ್ ಆಗಿದ್ದಾರೆ। जो पतितों को पावन बनाने की एक्ट करते हैं। ಏನು ಇವತ್ತು ಆತ್ಮಗಳು ಪತಿತ ಆಗ್ಬಿಟ್ಟಿದ್ದಾವೆ, ಈ ಆತ್ಮಗಳನ್ನೆಲ್ಲ ಪಾವನ ಮಾಡ್ತಕ್ಕಂಥ ಆ್ಯಕ್ಟನ್ನು ಮಾಡ್ತಾರೆ। ಬಾಬಾ ಜೈಸಾ ಆ್ಯಕ್ಟ್ कोई कर नहीं सकते। ಬಾಬಾರವ್ರ ಥರ ಆ್ಯಕ್ಟ್ ಯಾರೂ ಮಾಡಲಿಕ್ಕೆ ಬರೋದಿಲ್ಲ। ಪ್ರಶ್ನೆ ಇದೆ, ಸನ್ಯಾಸಿयों का योग जिस्मानी योग है, रूहानी योग बाबा ही सिखलाते कैसे। ಪ್ರಪಂಚದಲ್ಲಿ ಅನೇಕ ಸಾಧು ಸಂತ ಸತ್ಪುರುಷರು ಯೋಗಗಳನ್ನು ಕಲಿಸ್ತಾ ಇದ್ದಾರೆ। ಅವ್ರದ್ದೆಲ್ಲ ಶಾರೀರಿಕವಾಗಿರ್ತಕ್ಕಂಥ ಯೋಗಗಳು। ಇಲ್ಲಿ ಒಬ್ಬ ತಂದೆನೇ ಆತ್ಮೀಕ ಯೋಗವನ್ನು ಕಲಿಸ್ತಾ ಇದ್ದಾರೆ। ಹೇಗೆ? ಉತ್ತರ ಇದೆ, ಸನ್ಯಾಸಿ ಬ್ರಹ್ಮ ತತ್ವ से योग रखने सिखलाता है। ಸಾಧು ಸಂತರು ಬ್ರಹ್ಮತತ್ವವನ್ನು ನೆನಪು ಮಾಡೋದು ಹೇಗೆ, ಧ್ಯಾನ ಮಾಡೋದು ಹೇಗೆ ಅದನ್ನು ಕಲಿಸ್ಕೊಡ್ತಾರೆ। अब वह तो रहने का स्थान है, ಬ್ರಹ್ಮತತ್ವ ಇರೋವಂಥ ಜಾಗ ಆಗಿದೆ। तो वह जिस्मानी योग हो गया। ಇರೋವಂಥ ಮನೆ ಏನಿದೆ, ಮನೆ ಜೊತೆಯಲ್ಲಿ ಯೋಗ ಇಡೋದು ಕೂಡ ಶಾರೀರಿಕವಾಗಿರೋವಂಥ ಯೋಗನೇ ಆಗೋಯ್ತಲ್ವ, ಭೌತಿಕ ಯೋಗನೇ ಆಯ್ತಲ್ವ, ಅದೊಂದು ತತ್ವ ತಾನೆ। ತತ್ವ को ಸುಪ್ರೀಂ नहीं कहा जाता है। ಇರೋ ಮನೆ ಏನಿದೆ ಬ್ರಹ್ಮ ತತ್ವ, ಅದು ಸುಪ್ರೀಂ ಅಲ್ಲ। ಸುಪ್ರೀಂ ಸೋಲ್ ಯಾರಾಗಿದ್ದಾರೆ ಅವ್ರಿಗೆ ಸುಪ್ರೀಂ ಅಂತ ಹೇಳಲಾಗತ್ತೆ। ಬಾಬಾ तुम बच्चों को सुप्रीम रूह से योग लगाना सिखलाते, इसलिए तुम्हारा योग रूहानी योग है। ಶಿವ ಬಾಬಾರವರು ನಮಗೆ ಯಾವ ಥರ ನಾವು ಪರಮಾತ್ಮನ ಜೊತೆಯಲ್ಲಿ, ಸುಪ್ರೀಂ ಜೊತೆಯಲ್ಲಿ ಯೋಗ ಮಾಡಬೇಕು ಅನ್ನೋದನ್ನು ಸ್ವತಃ ಕಲಿಸ್ಕೊಡ್ತಾ ಇದ್ದಾರೆ। ಪರಮಾತ್ಮನಾಗಿ ಪರಮೋಚ್ಚ ಯೋಗವನ್ನು ಕಲಿಸ್ಕೊಡ್ತಾ ಇದ್ದಾರೆ। ಸೊ ಈ ಯೋಗ ಆತ್ಮಿಕ ಯೋಗ ಆಗಿದೆ। ಈ ಯೋಗ ಬಾಬಾ ಸಿಕ್ಕಲಾತೆ। ಈ ಯೋಗವನ್ನು ಶಿವ ತಂದೆ ಬಂದಾಗ್ಲೇ ಮಕ್ಕಳಿಗೆ ಏನು ಮಾಡ್ತಾರೆ, ಕಲಿಸ್ಕೊಡ್ತಾರೆ। ದೂಸರಾ ಕೋಯಿ ಬಿ ಸಿಕ್ಕಲಾ ನೈ ಸಕ್ತೆ ಹೇ। ಬೇರೆ ಇನ್ಯಾರು ಕೂಡ ಈ ರೀತಿ ಯೋಗವನ್ನು ಕಲಿಸ್ಕೊಡಕ್ಕೆ ಸಾಧ್ಯ ಇಲ್ಲ। ದೂಸರಾ ಸಿಕ್ಲಾ ನ ಸಕ್ ಕ್ಯೋಂಕಿ ತುಮಾರ ರೂಹಾನಿ ಬಾಪ್ ಹೈ। ಇಲ್ಲಿ ನಮಗೆ ಆತ್ಮಿಕ ತಂದೆ ಆಗಿದ್ದಾರೆ ಬಾಬಾ। ಗೀತೆ ಇದೆ, ತೂ ಪ್ಯಾರ ಕ ಸಾಗರ್ ಹೈ, ಮೈ ಏಕ ಬೂಂದ ಕ ಪ್ಯಾಸಿ ಹೂ। ಬಾಬಾ ಅವ್ರ ಬಗ್ಗೆ ಗುಣಗಾನ ಮಾಡ್ತಕ್ಕಂಥ ಒಂದು ಹಾಡಿದೆ। ಬಾಬಾ ನೀವು ಪ್ರೀತಿಯ ಸಾಗರ ಆಗಿದ್ದೀರಿ, ನಾವು ನಿಮ್ಮ ಒಂದು ಪ್ರೀತಿಗೋಸ್ಕರ ಬಾಯಾರಿರ್ತಕ್ಕಂಥ ಒಂದೊಂದು ಹನಿಗೆ ಬಾಯಾರಿರ್ತಕ್ಕಂಥ ಚಾತ್ರಕ ಪಕ್ಷಿಗಳು। ಇದು ಹಾಡಿನ ಅರ್ಥ ಇತ್ತು। ಓಂ ಶಾಂತಿ, ಬಚ್ಚೆ ಬಹುತ್ ಯೋಗ करते हैं। ಓಂ ಶಾಂತಿ ಅರ್ಥಾತ್ अपनी आत्मा का पहचान देते हैं। ಬಹಳಷ್ಟು ಜನರು ಓಂ ಶಾಂತಿ ಮಂತ್ರವನ್ನು ಹೇಳ್ತಾರೆ, ಆದರೆ ತಮ್ಮ ಆತ್ಮವನ್ನು ಏನು ಮಾಡಿಲ್ಲ, ತಿಳ್ಕೊಂಡಿಲ್ಲ। ಪರಂತು ಖುದ್ ನಹಿ ಸಮಜ್ತೆ, ಆತ್ಮದ ಬಗ್ಗೆ ಸ್ವತಃ ತಿಳ್ಕೊಂಡೇ ಇಲ್ಲ। ಓಂ ಶಾಂತಿ ಕ ಅರ್ಥ ಬಹುತ್ ಸಿಕ್ಲಾತೆ। ಓಂ ಶಾಂತಿ ಮಂತ್ರದ ಅರ್ಥಗಳನ್ನು ಬೇರೆ ಬೇರೆ ಥರ ಹೇಳೋರು ಇದ್ದಾರೆ, ಪರಂತು ನಹಿ। ಕೊಯ್ ಕೇತೆ ಭಗವಾನ್, ಓಂ ಮನ ಭಗವಾನ್। ಕೆಲವರು ಹೇಳ್ತಾರೆ ಓಂ ಅಂದರೆ ಭಗವಂತ ಅಪ್ಪ ಅಂತ, ಪರಂತು ನಹಿ। ಅಹಂ ಆತ್ಮ ಕ ಸ್ವಧರ್ಮ ಹೈ ಶಾಂತಿ। ನಾವೆಲ್ಲ ಆತ್ಮಗಳ ಸ್ವಧರ್ಮ ಯಾವುದೋ ಶಾಂತಿಯಾಗಿದೆ। कहते हैं मैं ಶಾಂತ ಸ್ವರೂಪ ಹೂँ। ತಂದೆ ಏನು ಹೇಳ್ತಾರೆ, ನಾನು ಶಾಂತ ಸ್ವರೂಪನು ಆಗಿದ್ದೇನೆ। ಯಹ ಮೇರಾ ಶರೀರ ಹೈ, ಇದು ನಂದೇನಾಗಿದೆ, ಶರೀರ ಆಗಿದೆ। ಜಿಸ್ಸೆ ತುಮ್ ಕರ್ಮ ಕರ್ತೆ ಹೋ, ಈ ಶರೀರದ ಮುಖಾಂತರ ನೀವೇನು ಮಾಡ್ತಿದ್ದೀರಿ, ಕರ್ಮಗಳನ್ನು ಮಾಡ್ತಾ ಇದ್ದೀರಿ। ಕಿತ್ನಾ ಸಹಜ ಹೈ, ವೈಸೆ ಬಾಪ್ ಬಿ ಕೇತೆ ಓಂ ಶಾಂತಿ, ಎಷ್ಟು ಸಹಜವಾಗಿದೆ। ಇಲ್ಲಿ ತಂದೆ ಕೂಡ ಹೇಳ್ತಾರೆ ಓಂ ಶಾಂತಿ। ಬೀಜ ರೂಪ ಹೋನೆ ಕೆ ಕಾರಣ ನ ರಚನಾ ಕಾ ರೂಪಿ ಝಾಡ ಹೈ। ಶಿವ ಬಾಬಾ ಬೀಜ ರೂಪ ಆಗಿದ್ದಾರೆ, ಎಲ್ಲರಿಗೂ ತಂದೆ ಆಗಿದ್ದಾರೆ। ಬೀಜ ರೂಪ ಆಗಿರೋ ಕಾರಣ ರಚನೆ ರೂಪಿ ವೃಕ್ಷ ಏನಿದೆ
ಈ ಕಲ್ಪವೃಕ್ಷ ಏನಿದೆ ಇದರ ಆದಿ ಮಧ್ಯಾಂತ್ಯವನ್ನು ತಂದೆ ಏನಾಗಿದ್ದಾರೆ ತಿಳಿದಿದ್ದಾರೆ. ಸೃಷ್ಟಿಯ ಆದಿ ಬಗ್ಗೆನೂ ಗೊತ್ತು ಅವ್ರಿಗೆ, ಸೃಷ್ಟಿಯ ಮಧ್ಯದ ಬಗ್ಗೆ ಗೊತ್ತು, ಸೃಷ್ಟಿಯ ಕೊನೆಯ ಬಗ್ಗೆನೂ ಗೊತ್ತು. ಟೋಟಲ್ ಜ್ಞಾನ ಅವ್ರ ಹತ್ರ ಇದೆ. जैसे तुम कोई भी झाड़ देखो उनका आदि मध्यांत का जान जाओ तो बीज तो जड़ है ना. ಹೇಗೆ ನೀವು ಯಾವ್ದಾರ ಮರ ನೋಡ್ತೀರಾ, ಮರ ನೋಡಿದಾಗ ಅದರದ್ದು ಎಲ್ಲ ಗೊತ್ತಿರುತ್ತಲ್ಲ, ಹೆಂಗೆ ಹುಟ್ಟಿದೆ, ಎಲ್ಲಿ ಬೆಳೆದಿದೆ, ಹೇಗೆ ಅದು ಹಣ್ಣು ಹಂಪಲು ಕೊಡುತ್ತೆ, ಎಲ್ಲ ಡೀಟೇಲ್ ಗೊತ್ತಾಗುತ್ತಲ್ಲ. ಅದರ ಬೀಜ ಎಲ್ಲಿದೆ, ಜಡದಲ್ಲೇ ಇದೆಯಲ್ವಾ, ಅಂದರೆ ಬೇರುಗಳಲ್ಲಿ ಇದೆಯಲ್ಲ. तो बाप समझाते यह कल्प वृक्ष है. ಶಿವಬಾಬಾ ಹೇಳ್ತಾ ಇದ್ದಾರೆ ಇದು ಮಾನವ ವಂಶ ವೃಕ್ಷ, ಕಲ್ಪ ವೃಕ್ಷ ಆಗಿದೆ. इसके आदि मध्य अंत का तुम नहीं जान सकते हो. ಇದರ ಆದಿ ಮಧ್ಯ ಅಂತ್ಯವನ್ನು ನೀವು ತಿಳ್ಕೊಂಡಿಲ್ಲ. ಮೈ ಜಾನ್ತಾವ್, ನಾನೇ ಬಂದು ಇದೆಲ್ಲ ತಿಳ್ಕೊಂಡಿರೋ ವಿಚಾರಗಳನ್ನು ನಿಮಗೆ ತಿಳಿಸ್ತೀನಿ ಅಂತಾರೆ. मुझे कहते हैं ज्ञान का सागर, मैं तुम बच्चों को बैठ आदि मध्य अंत का राज समझा रहा हूँ. ಕಲ್ಪವೃಕ್ಷದ ಸಂಪೂರ್ಣ ಜ್ಞಾನವನ್ನು ತಂದೆ ಕೂತ್ಕೊಂಡು ಇದರ ಆದಿ ಮಧ್ಯ ಅಂತ್ಯದ ರಹಸ್ಯಗಳನ್ನು ತಿಳಿಸ್ತಾ ಇದ್ದಾರೆ. यह जो नाटक है जिसे ड्रामा कहा जाता है, ಇದೊಂದು ನಾಟಕ ಆಗಿದೆ, ಇದಕ್ಕೆ ಡ್ರಾಮಾ ಅಂತಲೂ ಕೂಡ ಹೇಳಲಾಗುತ್ತೆ. जिसके तुम एक्टर्स हो, बाबा कहते हैं मैं भी एक्टर हूँ. ಇದಕ್ಕೆ ನೀವೆಲ್ಲರೂ ಕೂಡ ಪಾತ್ರಧಾರಿಗಳಾಗಿದ್ದೀರಿ, ನಾನು ಕೂಡ ಪಾತ್ರಧಾರಿ ಆಗಿದ್ದೇನೆ. बच्चे कहते हैं हे पतित, हे बाबा पतित पावन एक्टर बन आओ. ಮಕ್ಕಳು ಕೂಡ ಹೇಳ್ತಾರೆ ಹೇ ಪತಿತ ಪಾವನ ತಂದೆ ಬಾ ಅಂತ ಕರೀತೀರಾ. अब बाबा कहते हैं मैं एक्टर कर रहा हूँ, मेरा पार्ट सिर्फ इस संगम समय में है. ನಾನು ಪಾತ್ರ ಅಭಿನಯಿಸ್ತಾ ಇದ್ದೀನಿ, ನನ್ನ ಪಾತ್ರ ಇರೋದು ಯಾವಾಗ, ಕೇವಲ ಈ ಸಂಗಮದಲ್ಲೇ. ಸೋ ಬಿ ಮುಜೆ ಅಪ್ನಾ ಶರೀರ್ ನಹಿ, ನನಗೆ ನನ್ನದೇ ಆಗಿರ್ತಕ್ಕಂಥ ಏನಿಲ್ಲ, ಶರೀರ ಇಲ್ಲ. ಮೇರಾ ನಾಮ್ ಶಿವ್ ಹೇ, ನನ್ನ ಹೆಸರಾಗಿದೆ ಶಿವ. ಬಚ್ಚೋಂ ಕೋ ಭಿ ಸಮಜಾಯಂಗೆ ನಾ, ಅದೇ ಹೆಸರನ್ನ ಮಕ್ಕಳಿಗೂ ಕೂಡ ಏನು ಮಾಡ್ತೀನಿ, ತಿಳಿಸ್ಕೊಡ್ತೀನಿ ಅಲ್ವಾ. ಪಾಠಶಾಲಾ कोई बंदरों का जानवरों का नहीं होता है. पाठशाले ಕೋತಿಗಳದ್ದು ಇರಕ್ಕಿಲ್ಲ. परंतु बाबा कहते इन 5 विकार के कारण शकील ही मनुष्य जैसा है लेकिन कर्तव्य बंदरों जैसा है. ಈ 5 ವಿಕಾರಗಳು ಸೇರ್ಕೊಂಡ್ಬಿಟ್ಟು ಮುಖ ಏನೋ ಮನುಷ್ಯರ ಥರ ಇದೆ, ಆದರೆ ಗುಣಗಳೆಲ್ಲ ಏನಾಗ್ಬಿಡ್ತು, ಕಪಿ ಗುಣಗಳು ಆಗೋಗ್ಬಿಡ್ತು. बच्चों को बाबा समझाते हैं कि पतितों सब अपने को समझते हैं. ಬಾಬಾ ಹೇಳ್ತಾರೆ ಎಲ್ಲರೂ ತಮ್ಮನ್ನು ತಾವು ಪತಿತರು ಅಂತ ಹೇಳ್ಕೊತಾರೆ, ಪತಿತ ಪಾವನ ಬಾ ಅಂತಾನು ಕರ್ಕೊಂತಾರೆ, ನಾವು ಪತಿತರ ಆಗ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಪರಂತು ಯह नहीं जानते हमको पतित कौन बनाते हैं. ಆದರೆ ಇದು ಗೊತ್ತಿಲ್ಲ ನಮ್ಮನ್ನು ಪತಿತರನ್ನಾಗಿ ಮಾಡಿದ್ದು ಯಾರು ಅಂತ. ಆತ್ಮಗಳನ್ನು ಎಷ್ಟು ಕೆಡಿಸಿದ್ದು ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಬಾಬಾ ಏನು ಮಾಡಿದ್ರು, ರಾವಣನ ಚಿತ್ರ ಮಾಡಿಸಿದ್ರು, 3 ಕೋತಿ ಮನುಷ್ಯ ಚಿತ್ರ ಮಾಡಿಸಿದ್ರು. ಇದರಿಂದಾನೇ ನೋಡಿ ಹಿಂಗಾಯ್ತು ಅಂತೇಳ್ಬಿಟ್ಟು ಎಲ್ಲ ಡೀಟೇಲ್ ದೇಹಾಭಿಮಾನದ ಮೊನ್ನೆ ಎಷ್ಟೊಂದು ಚೆನ್ನಾಗಿ ಹೇಳಿದ್ರಲ್ವ. तो पतित पावन कौन है जिसको बुलाते कुछ भी समझ नहीं सकते. ಯಾರನ್ನು ಕರಿತಾ ಇದ್ದೀವಿ, ನಮ್ಮನ್ನು ಕೆಡಿಸಿದ್ಯಾರೋ ಏನು ಡೀಟೇಲ್ಸು ಗೊತ್ತೇ ಇಲ್ಲ ಅಂತಾರೆ. हम आत्मा हैं, ಚೋಲಾ ಲೇಕರ್ ಪಾರ್ಟ್ ಬಜಾತೆ हैं. ನಾವೆಲ್ಲ ಆತ್ಮಗಳು, ಪಾತ್ರಧಾರಿಗಳು. ಈ ಶರೀರ ತೆಗೆದುಕೊಂಡು ಏನು ಮಾಡ್ತಾ ಇದ್ದೀವಿ, ಪಾತ್ರವನ್ನು ಅಭಿನಯಿಸ್ತಾ ಇದ್ದೀವಿ. ಆತ್ಮ ಪರಮಧಾಮ ಸೆ ಆತಿ ಹೇ. ಆತ್ಮ ಎಲ್ಲಿಂದ ಬರುತ್ತೆ, ಪರಮಧಾಮದಿಂದ ಬರುತ್ತೆ. ಆಕ್ಟರ್ ಪಾರ್ಟ್ ಬಜಾತಿ ಹೇ. ಆತ್ಮಗಳೇನು ಮಾಡ್ತವೆ, ಪಾತ್ರಗಳನ್ನು ಅಭಿನಯಿಸ್ತವೆ. ಭಾರತ್ಗೆ ಊಪರ್ ಹಿ ಸಾರಾ ಖೇಲ್ ಬನಾ ಹುವಾ ಹೈ. ಇಡೀ ಇಂಡಿಯಾ ದೇಶದಲ್ಲೇ ಇದೆಲ್ಲ ಆಟ ಅನ್ನೋದು ನಡೀತಾ ಇದೆ. ಭಾರತ್ ಪಾವನ್, ಭಾರತ್ ಪತಿತ್ ಕಿಸ್ನೆ ಬನೆ. ಭಾರತ ದೇಶವನ್ನು ಪಾವನ ದೇಶ ಮಾಡಿದ್ಯಾರೋ, ಭಾರತ ದೇಶನ ಪತಿತ ಮಾಡಿದ್ಯಾರೋ ಯಾರಿಗೂ ಗೊತ್ತಿಲ್ಲ. ರಾವಣನೇ ಅಂದರೆ ರಾವಣನೇ ಏನು ಮಾಡಿದ್ದಾನೆ, ಎಲ್ಲರನ್ನೂ ಪತಿತರನ್ನಾಗಿ ಮಾಡಿಬಿಟ್ಟಿದ್ದಾನೆ. तो गाते भी है रावण का लंका पर राज्यता. ಗಾಯನ ಕೂಡ ಏನು ಮಾಡ್ತಾರೆ, ಈ ಭಾರತ ದೇಶದಲ್ಲಿ ಲಂಕಾಪುರಿ ಇತ್ತು ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದಾರೆ. ಬಾಬಾ कहते हैं मैं ले जाता हूँ. ಈ ಲಂಕಾಪಟ್ಟಣದಿಂದ ಎಲ್ಲರನ್ನೂ ಏನು ಮಾಡ್ತೀನಿ, ಪರಂಧಾಮಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತಾರೆ ಬಾಬಾ.
ಹೇ ಬಚ್ಚೆ ಯ ಸಾರಿ ಸೃಷ್ಟಿ ಬೇಹದ್ ಕಾ ಟಾಪು ಹೇ. ತಂದೆ ಹೇಳ್ತಾರೆ, ಹೇ ಮಕ್ಕಳೇ, ಇಡೀ ಪ್ರಪಂಚ ಬೇಹದ್ದಿನ ಏನಾಗಿದೆ, ಒಂದು ದ್ವೀಪ. ರಾವಣ ಕ ರಾಜ್ಯ. ಈ ಒಂದು ಇದರಲ್ಲಿ ಏನು ನಡೀತಾ ಇದೆ, ರಾವಣಂದು ರಾಜ್ಯ ನಡೀತಾ ಇದೆ. ಪೆಹಲೆ ರಾಮರಾಜ್ಯ ತಾ ಅಬ್ ರಾವಣ ರಾಜ್ಯ ಹೇ. ಮೊದಲೇನಿತ್ತು, ರಾಮರಾಜ್ಯ ಇತ್ತು, ಇವಾಗ ಏನಾಗ್ಬಿಟ್ಟಿದೆ, ರಾವಣ ರಾಜ್ಯ ಆಗ್ಬಿಟ್ಟಿದೆ. ಬಚ್ಚೆ ಕೇತೆ ಹೇ ಬಾಬಾ ರಾಮ ರಾಜ್ಯ ಕಹಾ ತಾ. ಮಕ್ಕಳು ಕೂಡ ಕೇಳ್ತೀರಿ, ರಾಮರಾಜ್ಯ ಎಲ್ಲಿತ್ತು ಬಾಬಾ? ಬಾಬಾ ಕೇಳ್ತೆ ಬಚ್ಚೆ ಯೋ ಯಹಾ ಇತ್ತಾನ, ರಾಮರಾಜ್ಯ ಇದೇ ಭೂಮಿ ಮೇಲೆ ಇತ್ತಲ್ವಾ. ಜಿಸ್ಕೋ ಸುಬ್ ಚಾಹತೆ ಹೈ, ಇದನ್ನೇ ಎಲ್ಲರೂ ಇಷ್ಟಪಡ್ತಾ ಇರೋದು, ಬೇಕದು ಅಂತ. ತುಮ್ ಭಾರತವಾಸಿ ಆದಿ ಸನಾತನ್ ದೇವಿ ದೇವತಾ ಧರ್ಮಕ್ಕೆ ಹೋ. ನೀವು ಕೂಡ ಏನಾಗಿದ್ದೀರಿ, ಆದಿ ಸನಾತನ ದೇವಿ ದೇವತಾ ಧರ್ಮದವರು ಆಗಿದ್ರಿ. ಹಿಂದೂ ಧರ್ಮಕ್ಕೆ ನಹಿ ಹೋ. ಮೂಲದಲ್ಲಿ ನೀವು ಹಿಂದೂ ಧರ್ಮದವರು ಆಗಿರಲಿಲ್ಲ ಅಂತ ಬಾಬಾ ಹೇಳ್ತಾರೆ. ನೀವು ಮೊದಲು ಹಿಂದೂ ಧರ್ಮದವರು ಆಗಿರಲಿಲ್ಲ. ಮೀಟೆ ಮೀಟೆ ಸಿಕ್ಕಿಲ್ಲದೆ ಲಾಡ್ಲೆ ಬಚ್ಚೆ ತುಮ್ ಹಿ ಪೆಹಲೆ ಪೆಹಲೆ ಭಾರತ್. ಮಧುರ ಮಧುರ ಮುದ್ದಾಗಿರ್ತಕ್ಕಂಥ ಮಕ್ಕಳು ನೀವೇ ತಿಳ್ಕೊಂಡಿರ್ತೀರಿ ನಾವು ಎಲ್ಲಿದ್ವಿ ಅಂತಕ್ಕಂಥದ್ದು. ನಾವು ಮೊದಲು ಭಾರತ ದೇಶದಲ್ಲಿ ರಾಮರಾಜ್ಯದಲ್ಲಿ ಇದ್ವಿ ಅಂತಕ್ಕಂಥ ವಿಚಾರ ನಿಮಗೆ ಗೊತ್ತು, ಬೇರೆಯವ್ರಿಗೆಲ್ಲ ಗೊತ್ತಿಲ್ಲ ಅಂತಾರೆ. ತುಮಕೋ ಯ ಸತ್ಯುಗ ರಾಜ್ಯ ಕಿಸ್ನೆ ದಿಯಾ ತಾ. ಸತ್ಯುಗದ ರಾಜ್ಯ ಭಾಗ್ಯನ ಯಾರು ಕೊಟ್ಟಿದ್ದಾರೆ ನಿಮಗೆ? ಜರೂರ್ ಹೆವೆನ್ಲಿ ಗಾಡ್ ಫಾದರ್ನೇ ಹಿ ಯ ವರ್ಷ ದೆಂಗೆ. ಅವಶ್ಯಕವಾಗಿ ಭಗವಂತನೇ, ತಂದೆನೇ ಇಷ್ಟು ಒಳ್ಳೆ ಆಸ್ತಿಯನ್ನು ಏನು ಮಾಡಿದ್ರು, ಮಕ್ಕಳಿಗೆ ಕೊಟ್ಟಿದ್ರು. ಬಾಬಾ ಸಮझाते हैं कि कितने ಅವ್ರವ್ರ ಧರ್ಮ ಕನ್ವರ್ಟ್ ಹೋಗೈ. ಎಷ್ಟೊಂದು ಜನ ಬೇರೆ ಬೇರೆ ಜಾತಿಗಳಲ್ಲಿ ಮತಾಂತರ ಆಗೋಗ್ಬಿಟ್ಟಿದ್ದಾರೆ. ಮುಸಲ್ಮಾನों का जब राज्य था बहुतों को मुसलमान बनाया गया. ಮುಸ್ಲಿಮ್ಸ್ ರಾಜ್ಯ ಇತ್ತಲ್ಲ, ಅನೇಕ ಒಂದು ದೊರೆಗಳೆಲ್ಲ ಹುಟ್ಕೊಂಡ್ರಲ್ಲ, ಅವಾಗ ಏನು ಮಾಡಿದ್ರು, ಅನೇಕರನ್ನು ಮುಸಲ್ಮಾನರ ಕನ್ವರ್ಟ್ ಮಾಡಿದ್ರು. ಕ್ರಿಶ್ಚಿಯನ್ का राज था बहुतों को क्रिश्चियन बनाया. ಕ್ರಿಶ್ಚಿಯನ್ಸ್ ರಾಜ್ಯ ಇತ್ತು, ಅನೇಕನ ಕ್ರಿಶ್ಚಿಯನ್ನೈಸ್ ಮಾಡಿಬಿಟ್ರು. ಬೌದ್ಧಿಯೋं का था ಬೌದ್ಧ वहाँ भी राज्य नहीं हुआ. ಬೌದ್ಧಿಗಳದ್ದು ರಾಜ್ಯ ಇತ್ತು, ಅವ್ರದ್ದು ಬಹಳಷ್ಟು ಜನ ಬುದ್ಧನ್ನ ಮಾಡಿದ್ರು. ಇಲ್ಲಿರಲಿಲ್ಲ, ಬೇರೆ ದೇಶಗಳಲ್ಲಿ ಕನ್ವರ್ಟ್ ಮಾಡಿದ್ರಲ್ಲ. ತೋ ಕನ್ವರ್ಟ್ ಕಿಯಾ ಅಪ್ನೆ ಧರ್ಮ. ಈ ಮೂರು ಧರ್ಮಗಳವ್ರು ಏನು ಮಾಡಿದ್ರು, ಅವ್ರವ್ರ ಧರ್ಮಗಳಲ್ಲಿ ಬೇರೆ ಧರ್ಮದವ್ರನ್ನೆಲ್ಲ ಮತಾಂತರ ಮಾಡ್ಕೊಂಡ್ಬಿಟ್ರು. ಆದಿ ಸನಾತನ್ ಧರ್ಮ ಪ್ರಾಯಲಪ್ ಹೋ ಜಾಯೆ ತಬ್ ತೋ ಫಿರ್ ಉಸ್ ಧರ್ಮ ಕಿ ಸ್ಥಾಪನಾ ಹೋ. ಈ ರೀತಿ ಎಲ್ಲ ಮತಾಂತರಗಳಾಗ್ಬಿಟ್ಟು ಯಾವಾಗ ಆದಿ ಸನಾತನ ದೇವಿ ದೇವತಾ ಧರ್ಮನೇ ಇಲ್ಲದೆ ಆಗೋಗ್ಬಿಡತ್ತೆ, ಆವಾಗ ಪರಮಾತ್ಮ ಬಂದು ಹೊಸದಾಗಿ ಏನು ಮಾಡಬೇಕಾಗುತ್ತೆ, ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಬೇಕಾಗುತ್ತೆ. तो बाबा तुम बच्चों सभी भारतवासियों को कहते मीठे मीठे बच्चे तुम सब आदि सनातन देवी देवता धर्म के थे. ಈಗ ಸ್ವತಃ ತಂದೆ ಬಂದು ತಿಳಿಸ್ತಾ ಇದ್ದಾರೆ, ಮಕ್ಕಳೇ ನೀವು ಆದಿ ಸನಾತನ ದೇವಿ ದೇವತಾ ಧರ್ಮದವರು ಆಗಿದ್ರಿ. ಮೂಲದಲ್ಲಿ ಅಲ್ಲಿದ್ದವ್ರು ನೀವು, ಆ ಧರ್ಮದಲ್ಲಿದ್ದವ್ರು ನೀವು. ತುಮ್ನೆ 84 ಜನ್ಮ ಲಿಯೆ. ನೀವೇ 84 ಜನ್ಮಗಳನ್ನು ತಗೊಂಡಿದ್ದೀರಿ. ಬ್ರಾಹ್ಮಣ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರ ವರ್ಣವೇ ಆಯೇ ಹೋ. ನೀವು ಬ್ರಾಹ್ಮಣ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರ ಈ ವರ್ಣಗಳಲ್ಲಿ ಬಂದ್ಬಿಟ್ಟಿದ್ದೀರಿ. अब फिर ब्राह्मण वर्ण में आए हो फिर देवता वर्ण में जाने के लिए. ಈಗ ಪುನಃ ನೀವು ಬ್ರಾಹ್ಮಣ ವರ್ಣದಲ್ಲಿ ಬಂದ್ಬಿಟ್ಟಿದ್ದೀರಿ, ನೆಕ್ಸ್ಟ್ ಹೋಗಬೇಕಾಗಿದೆ ದೇವತಾ ವರ್ಣದಲ್ಲಿ. गाते भी है ब्राह्मण देवता इन महा. पहले ब्राह्मणों का नाम लेते. ಗಾಯನ ಕೂಡ ಇದೆ. ಏನಂತ? ಮೊದಲು ಬ್ರಾಹ್ಮಣರ ಹೆಸರು ತಗೊಂತಾರೆ, ನಂತರ ಬ್ರಾಹ್ಮಣರೇ ಭಾರತ ದೇಶವನ್ನು ಏನು ಮಾಡಿದ್ರು, ಸ್ವರ್ಗ ಮಾಡಿದ್ರು. ಯಹ ಹಿ ಭಾರತ್ ಕಾ ಪ್ರಾಚೀನ ಯೋಗ. ಇಲ್ಲಿ ನೀವು ಕಲಿತಾ ಇರೋಂಥ ಯೋಗ ಎಂಥ ಯೋಗ? ಭಾರತ ದೇಶದ ಪ್ರಾಚೀನ ಯೋಗ. ಪೆಹಲೆ ಪೆಹಲೆ ರಾಜ್ಯ ಯೋಗತಾ ಜಿಸ್ಸೆ ಗೀತಾ ಕಾ ವರ್ಣನೆ. ಮೊಟ್ಟ ಮೊದಲು ಈ ರಾಜಯೋಗದ ವರ್ಣನೆ ಭಗವದ್ಗೀತೆಯಲ್ಲಿ ಬರುತ್ತೆ. ಗೀತಾ ಕಾ ಯೋಗ ಕಿಸ್ನೆ ಸಿಕ್ಕಾಯತಾ? ಗೀತೆ ಯೋಗವನ್ನು ಯಾರು ಕಲಿಸಿದ್ರು? ಯ ಭಾರತವಾಸಿ ಭೂಲ್ ಗಯೆ. ಇದನ್ನೇನು ಮಾಡಿಬಿಟ್ಟಿದ್ದೀವಿ ಇಂಡಿಯನ್ಸು, ಮರೆತು ಹೋಗ್ಬಿಟ್ಟಿದ್ದೀವಿ. ಬಾಬಾ ಸಮझाते ಬಚ್ಚೆ ಯೋಗ ತೋ ಮೈನೇ ಸಿಕ್ಲಾಯತ. ಶಿವಬಾಬಾ ಹೇಳ್ತಾರೆ, ನಾನೇ ಬಂದು ಈ ಭಾರತ ದೇಶದಲ್ಲಿ 5000 ವರ್ಷಗಳ ಹಿಂದೆ ಇದೇ ಥರ ರಾಜಯೋಗವನ್ನು ಕಲಿಸ್ಕೊಟ್ಟಿದ್ದೆ ನಿಮಗೆ. ಯಹ ಹಿ ರೂಹಾನಿ ಯೋಗ. ಇದೆಂಥ ಯೋಗ ನೀವು ಕಲಿತಾ ಇರೋವಂಥದ್ದು? ಆತ್ಮಿಕ ಯೋಗ. ಸನ್ಯಾಸಿ ಆದಿ ಜಿಸ್ಮಾನಿ ಯೋಗ ಸಿಕ್ಲಾತೆ ಹೇ. ಸಾಧು ಸಂತರೆಲ್ಲ ಶಾರೀರಿಕವಾಗಿರೋ ಯೋಗ ಕಲಿಸ್ತಾರೆ.
ಕಿ ಬ್ರಹ್ಮ ಸೆ ಯೋಗ ಲಗಾವೋ, ಬ್ರಹ್ಮತತ್ವ ಜೊತೆಯಲ್ಲಿ ಯೋಗ ಇಡಿ ಅನ್ನೋದನ್ನು ಅವರು ಕಲಿಸ್ಕೊಡ್ತಾರೆ. ಯಹ ತೋ ಗಂಗಾ ರಾಂಗ್ ಹೋ ಜಾತಾ है ना, ಇದು ತಪ್ಪಾಗೋಗ್ಬಿಡುತ್ತಲ್ವ. ಬ್ರಹ್ಮತತ್ವ ತೋ ರಹನೆ ಕ ಸ್ಥಾನ है ना, ಬ್ರಹ್ಮತತ್ವ ಆತ್ಮಗಳಿರುವಂಥ ಒಂದು ಜಾಗ ಆಗಿದೆ. ವಹ ತೋ ಕೊಯ್ ಸುಪ್ರೀಂ ರೂಹ್ ನಹಿ ಟೆಹರಾ, ಅದೇನು ಪರಮಾತ್ಮ ಅಲ್ಲ. ಮನೆಗೆ ಪರಮಾತ್ಮ ಅಂತ ಹೇಳಕ್ಕಾಗತ್ತಾ? ತಂದೆಗೆ ಹೇಳಲಾಗತ್ತೆ ಪರಮಾತ್ಮ ಅಂತ. ಬಾಬಾ ಕೋ ಭೂಲ್ ಗಯೆ ತುಮ್ ಬಿ ಭೂಲ್ ಗಯೆ ಥೇ, ಶಿವ ತಂದೆಯನ್ನ ಮರೆತು ಹೋಗ್ಬಿಟ್ಟಿದ್ದಾರೆ, ನೀವು ಮರೆತು ಹೋಗ್ಬಿಟ್ಟಿದ್ರಿ. ತುಮ್ ಅಪ್ನೆ ಧರ್ಮ ಕೋ ಬಿ ಭೂಲ್ ಗಯೆ ಹೋ, ಮನೇನು ಮರ್ತು ಬಿಟ್ವಿ, ತಂದೆನೂ ಮರ್ತು ಬಿಟ್ವಿ, ನಿಮ್ಮ ಧರ್ಮನೂ ಮರ್ತು ಹೋಗ್ಬಿಟ್ರಿ, ಎಲ್ಲವೂ ಮರ್ತಿದ್ಬಿಟ್ರಿ. ಇದು ನಾಟಕದಲ್ಲಿ ಏನಾಗ್ಬಿಟ್ಟಿದೆ, ಮರೆಯೋದು ಫಿಕ್ಸ್ ಆಗೋಗ್ಬಿಟ್ಟಿದೆ. ವಿಲಾಯತ್ ಮೇ ಯೋಗ ಥಾ ನಹಿ, ಫಾರಿನ್ನಲ್ಲಿ ಯೋಗ ಇರಲಿಲ್ಲ. ಹಠಯೋಗಗಳು ಅದೆಲ್ಲನೂ ಕೂಡ ಅವರು ಕಲಿತಾ ಇದ್ರು. ಎಕ್ಸರ್ಸೈಸಸ್ ಎಲ್ಲ ಹಠಯೋಗದಲ್ಲೇ ಬರುತ್ತಲ್ವ. ಹಠಯೋಗ ಅವ್ರ ರಾಜಯೋಗ ಯಹಾ ಹಿ, ಹಠಯೋಗ ಮತ್ತು ರಾಜಯೋಗ ಇದೇ ದೇಶದಲ್ಲೇ ಅಭ್ಯಾಸ ಮಾಡಲಾಗತ್ತೆ. ನಿವೃತ್ತಿ ಮಾರ್ಗ ವಾಲೆ ಸನ್ಯಾಸಿ ಕಬ್ ರಾಜಯೋಗ ಸಿಕ್ಲಾ ನಾ ಸಕೆ, ನಿವೃತ್ತಿ ಮಾರ್ಗದವರು ಸನ್ಯಾಸಿಗಳು ರಾಜಯೋಗ ಕಲಿಸ್ಲಿಕ್ಕೆ ಬರೋದಿಲ್ಲ ಅಂತಿದ್ದಾರೆ. दिखाते हैं वह जानते हो, सन्यासी योग राजाई भी छोड़ देते हैं. ತೋರಿಸಲಾಗತ್ತೆ ಇದನ್ನು ಕೂಡ, ಸನ್ಯಾಸಿಗಳು ಯೋಗನ ರಾಜ್ಯನ ಬಿಟ್ಟು ಹೋಗ್ತಾರೆ ಯೋಗ ಕಲೀಲಿಕ್ಕೆ. ಗೋಪಿಚಂದ್ ರಾಜ ಮಿಸಲ್ ಹೈನ, ಗೋಪಿಚಂದ್ ರಾಜಂದು ಉದಾಹರಣೆ ಇದೆಯಲ್ವಾ. ಅವರೆಲ್ಲ ಬಿಟ್ಟು ಮನೆ ಪರಿವಾರ ರಾಜ್ಯ ಎಲ್ಲ ಬಿಟ್ಟು ಹೋಗಿ ಯೋಗ ಕಲ್ತ್ರಲ್ವ. ಹಂಗೆ ರಾಜ ಈ ಚೋಟ್ ಜಂಗಲ್ ಮೇ ಚಲಾ ಗಯ, ರಾಜ್ಯ ಬಿಟ್ಟು ಕಾಡ್ಗೆ ಹೋಗ್ಬಿಟ್ರು ಗೋಪಿಚಂದನ್. ಬುದ್ಧನೂ ಅಷ್ಟೇ ಅಲ್ವಾ. ಅನೇಕ ರಾಜರುಗಳು ರಾಜವೈಭವಗಳನ್ನು ಮೆರೆದಿರೋವಂಥವ್ರು ಎಲ್ಲ ಬಿಟ್ಟು ಹೋಗಿದಾರಲ್ಲ. ಅಕ್ಮಾದೇವಿನ ರಾಜವೈಭವನ ಬಿಟ್ಟು ಯೋಗ ಕಲಿಯಕ್ಕೆ ಹೋದ್ರು. ಸನ್ಯಾಸಿ ತೋ ರಾಜ ಈ ಚೋಡನೆ ವಾಲೆ, ಸನ್ಯಾಸಿಗಳು ರಾಜ್ಯವನ್ನು ಬಿಡಿಸುವಂಥವ್ರು. ವಾಹ ಫಿರ್ ರಾಜಯೋಗ ಕೈಸೆ ಸಿಕ್ಲಾ ಸಕ್ತೆ, ಅವರೆಲ್ಲಿ ನಿಮಗೆ ರಾಜಯೋಗ ಕಲ್ಸಕ್ಕಾಗತ್ತೆ. ಇಸ್ ಸಮಯ ಸಾರಾ ಜಾಡ್ ಜಡ್ಜಡ್ಭೂತ್ ಹೋಗಯ, ಈ ಸಮಯದಲ್ಲಿ ಟೋಟಲ್ ಕಲ್ಪವೃಕ್ಷ ಏನಾಗ್ಬಿಟ್ಟಿದೆ, ಶಿಥಿಲಾವಸ್ಥೆಗೆ ಹೊರಟೋಗ್ಬಿಟ್ಟಿದೆ. ಅಭಿ ಗಿರಾಕಿ ಗಿರಾ, ಇನ್ನೇನು ಮಾನವ ವಂಶ ವೃಕ್ಷ ಬಿತ್ತು ಅಂದರೆ ಬಿತ್ತು, ಆ ಮಟ್ಟಕ್ಕೆ ಹೊರಟೋಗಿದೆ. कोई भी जड़ जब जड़ीभूत हो जाता है अंत में उनकी गिराना पड़ता है. ಮರ ಯಾವಾಗ ತುಂಬ ಹಳೇದಾಗೋಗ್ಬಿಡುತ್ತೆ, ಗಾಳಿ ಮಳೆ ಬಂದಾಗ ಏನಾಗುತ್ತೆ, ಅದನ್ನ ಬಿದ್ದೋಗುತ್ತಲ್ವ, ಬೀಳಿಸಲಾಗುತ್ತಲ್ವ. वैसे यह मनुष्य सृष्टि रूपी जाड़ भी तमो प्रधान है, इसमें कोई सार नहीं. ಈ ಮಾನವ ವಂಶ ವೃಕ್ಷದಲ್ಲಿ ಕೂಡ ಯಾವುದೇ ಸಾರಾಂಶ ಇಲ್ಲ. ಇದು ನಿಸ್ಸಾರವಾಗಿರುವಂಥ ಪ್ರಪಂಚ ಆಗ್ಬಿಟ್ಟಿದೆ. इनके पहले आदि सनातन देवी देवता धर्म की स्थापना यहाँ करनी होगी. ಅದಕ್ಕೆ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಏನು ಮಾಡಬೇಕಾಗತ್ತೆ, ಸ್ಥಾಪನೆ ಇಲ್ಲೇ ಮಾಡಬೇಕಾಗತ್ತೆ. ಸತ್ಯುಗ್ ಮೇ ಕೋಯಿ ದುರ್ಗತಿ ವಾಲ ಹೋತಾ ನಹಿ, ಸತ್ಯುಗದಲ್ಲಿ ಯಾರು ಕೂಡ ದುರ್ಗತಿಯವರು ಇರೋದೇ ಇಲ್ಲ. ಯಾ ವಿಲಾಯತ್ ಮೇ ಜಾಕರ್ ಯೋಗ ಸಿಕ್ಲಾತೆ, ಫಾರಿನ್ಗೆ ಹೋಗ್ಬಿಟ್ಟು ಯೋಗ ಕಲಿಸೋರಿದ್ದಾರೆ. ಪರಂತು ವಾಹೆ ಹಠಯೋಗ, ಅದೆಲ್ಲ ಏನಾಗಿದೆ, ಹಠಯೋಗ ಆಗಿದೆ. ಜ್ಞಾನ ಬಿಲ್ಕುಲ್ ನಹಿ, ಅನೇಕ ಪ್ರಕಾರ ಕ ಹಠಯೋಗ, ಜ್ಞಾನ ಅಂತೂ ಯಾರಿಗೂ ಇಲ್ವೇ ಇಲ್ಲ, ಅನೇಕ ಪ್ರಕಾರದ ಹಠಯೋಗಗಳು ಇವೆಲ್ಲ ಇದ್ದಾವೆ. ಯಹ ರಾಜಯೋಗ, ಇಸ್ಕಾ ರೂಹಾನಿ ಯೋಗ ಕಹಾ ಜಾತ, ಇದು ರಾಜಯೋಗ ಆಗಿದೆ, ಇದಕ್ಕೆ ಆತ್ಮಿಕ ಯೋಗ ಅಂತೇಳ್ಬಿಟ್ಟು ಹೇಳಲಾಗತ್ತೆ. ಯಸ್ಸಬ್ ಹೆ ಜಿಸ್ಮಾನಿ, ಅವೆಲ್ಲ ಏನಾಗಿದೆ, ಶಾರೀರಿಕವಾಗಿರ್ತಕ್ಕಂಥ ಯೋಗಗಳು. ಮನುಷ್ಯಕೋ ಕಿತ್ನೆ ಸಿಕ್ಲಾತೆ ಹೇ, ಮನುಷ್ಯರಿಗೆ ಅನೇಕ ಯೋಗಗಳನ್ನು ಕಲಿಸ್ತಾ ಇದ್ದಾರೆ. ಬಾಬಾ ಬಚ್ಚೋಂ ಕೋ ಸಮझाता है, मैं तुमको एक ही बार राजयोग सिखलाता हूं. ತಂದೆ ಒಂದೇ ಸಾಲಿ ಬಂದು ಹೇಳ್ತಾ ಇದ್ದಾರೆ, ಮಕ್ಕಳೇ ನಾನು ನಿಮಗೆ ರಾಜಯೋಗವನ್ನು ಕಲಿಸ್ತಾ ಇದ್ದೀನಿ. ಅವ್ರು ಕೊಯ್ ಕದಾಚಿತ್ ಸಿಖಾನ ಸಕೆ, ಬೇರೆ ಇನ್ಯಾರು ಕೂಡ ಈ ರೀತಿ ಅಕ್ಯುರೇಟ್ ಆಗಿ ಯೋಗ ಕಲಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ಸಿದ್ದಾರೆ. रूहानी बाबा रूहानी बच्चों को सिखलाते हैं, माँ में कम याद करो तुम्हारा सब पाप मिट जाएगा. ಆತ್ಮೀಕ ತಂದೆ ಬಂದು ಆತ್ಮೀಕ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ, ಮಕ್ಕಳೇ ನೀವು ನನ್ನೊಬ್ಬನನ್ನೇ ನೆನಪು ಮಾಡಿ ನಿಮ್ಮ ಎಲ್ಲ ಪಾಪಗಳು ಏನಾಗುತ್ತೆ, ಭಸ್ಮ ಆಗುತ್ತೆ. ಹಠಯೋಗ ಕಬ್ಬ ಐಸಾ ಕೋಯ್ ಕ್ಯಾ ನಾ ಸಕೆ, ಹಠಯೋಗಿಗಳು ಈ ರೀತಿ ಹೇಳಲಿಕ್ಕೆ ಬರೋದಿಲ್ಲ ಅಂತಿದ್ದಾರೆ. ಹಠಯೋಗಿಗಳು ಈ ರೀತಿ ಹೇಳಲಿಕ್ಕೆ ಬರೋದಿಲ್ಲ. ಪಾಪ ಆತ್ಮಕೋ ಸಮझाते, ತಂದೆ ಬಂದು ಆತ್ಮಗಳಿಗೆ ತಿಳಿಸ್ತಾ ಇದ್ದಾರೆ. ಕೋಯಿ ನೈ ಬಾತ್ ಹೈ ನಾ, ಬಾಪ್ ಹಮ್ಕೋ ಅಬ್
ದೇಹಿ ಅಭಿಮಾನಿ ಬನಾರೆ. ಇದು ಹೊಸ ವಿಚಾರ ಆಗಿದೆ. ತಂದೆ ಕೂತ್ಕೊಂಡು ಮಕ್ಕಳಿಗೆ ಆತ್ಮಾಭಿಮಾನಿ ಮಾಡ್ತಾ ಇದ್ದಾರೆ. ಬಾಬಾ ಕೋತೋ ದೇಹ ಹೈ ನಹಿ. ಶಿವಬಾಬಾ ಅವ್ರಿಗಂತೂ ತಮ್ಮದೇ ದೇಹ ಇಲ್ಲವೇ ಇಲ್ಲ. ಇನ್ಕೆ ತನ್ಮೆ ಆತೆ ಹೇ. ಅವರು ಬ್ರಹ್ಮಬಾಬಾ ಶರೀರದಲ್ಲಿ ಬಂದರು. ಇನ್ಕಾ ನಾಮ್ ಬದಲ್ ದೇತೆ ಹೇ ಕ್ಯೋಂಕಿ ಮರ್ಜೀವ ಬನ. ಇವ್ರಿಗೆ ಹೆಸರೇ ಬದಲಾವಣೆ ಮಾಡಿಬಿಟ್ರು, ಯಾಕೆಂದರೆ ಇವರು ಮರುಜೀವ ಜನ್ಮ ಪಡ್ಕೊಂಡ್ರಲ್ವ. ಜೈಸೆ ಗೃಹಸ್ಥಿ ಸಬ್ ಸನ್ಯಾಸಿ ಬಂತೆ ತೋ ಮರುಜೀವ ಬನೇನ. ಗೃಹಸ್ಥಿಗಳು ಹೋಗ್ಬಿಟ್ರು ಸನ್ಯಾಸಿಗಳಾಗ್ಬಿಟ್ರೆ ಮರುಜೀವ ಆಯ್ತಲ್ವಾ ಅಂತಾರೆ. ಗೃಹಸ್ಥ ಆಶ್ರಮ छोड़ ನಿವೃತ್ತಿ ಮಾರ್ಗ ಲೇ ಲಿಯಾ. ಗೃಹಸ್ಥ ಮಾರ್ಗ ಬಿಟ್ಬಿಟ್ಟು ಏನಾಗ್ಬಿಟ್ರು, ನಿವೃತ್ತಿ ಮಾರ್ಗ ತೆಗೆದುಕೊಂಡ್ಬಿಟ್ರು. ತೋ ತುಮಾರಾ ಭಿ ಮರ್ಜೀವ ಬನ್ನೆ ಸೆ ನಾಮ್ ಬದಲ್ ಜಾತ. ನಿಮ್ಮದು ಕೂಡ ಬಾಬಾ ಹೇಳ್ತಿದ್ದಾರೆ, ಹೆಸರು ಚೇಂಜ್ ಆಗ್ತಾ ಇದ್ದಂಗೆನೇ, ಮರ್ಜೀವ ಆಗ್ತಾ ಇದ್ದಂಗೆ ಹೆಸರು ಚೇಂಜ್. ಪಹಲೆ ಶುರು ಮೇ ಸಬ್ಕಾ ನಾಮ್ ಲೇನೆ ಆಯೇ ಥೇ. ಮೊಟ್ಟ ಮೊದಲು ಎಲ್ಲರ ಹೆಸರನ್ನು ತೆಗೆದುಕೊಳ್ಳೋಕ್ಕೆ ಬಂದಿದ್ರು. फिर जो आश्चर्यवंती सुनंती कथंती भागंती हो गए तो नाम आना ही बंद हो गया. ಎಷ್ಟೋ ಜನ ಬಂದರು, ಎಷ್ಟೋ ಜನ ಬಿಟ್ಟು ಹೋದರು. ಹೆಸರುಗಳು ಬದಲಾಯಿಸಿದ್ರೆ ಏನು ಪ್ರಯೋಜನ ಅಂತ ಹೇಳ್ಬಿಟ್ಟು ಬಾಬಾ ಅವ್ರು ಏನು ಮಾಡಿದ್ರು, ಹೆಸರುಗಳು ಕಳಿಸೋದು ನಿಲ್ಲಿಸ್ಬಿಟ್ರು. ಆದಿರತ್ನಗಳದ್ದು ಈಗಲೂ ಹೆಸರುಗಳಿದೆಯಲ್ವಾ. ಪ್ರಕಾಶಮಣಿ ದಾದಿ, ಚಂದ್ರಮಣಿ ದಾದಿ, ಶಾಂತಮಣಿ ದಾದಿ, ಆಮೇಲೆ ನಿರ್ಮಲ್ ಶಾಂತ ದಾದಿ, ಬ್ರಿಜ್ಮೋಹನ್ ದಾದಿ, ಹೃದಯ ಪುಷ್ಪಾಜ ದಾದಿ, ಹೃದಯ ಮೋಹಿನಿ ದಾದಿ. ಇವೆಲ್ಲ ಹೆಸರುಗಳು ಬಾಬಾ ಅವ್ರ ವತನದಿಂದ ಬಂದಿರೋದು. ವಿಶ್ವರತನ್ ದಾದ, ಚಂದ್ರಹಾಸ್ ದಾದ, ಇವೆಲ್ಲ ಹೆಸರುಗಳು ವತನದಿಂದ ಬಾಬಾ ಕಳಿಸಿದ್ರಂತೆ. ಲಿಸ್ಟೇ ಬಂದ್ಬಿಟ್ಟೈತಂತೆ. ಆ ಲಿಸ್ಟ್ಗಳು ನೋಡಿಕೊಂಡು ಹೆಸರು ಬಾಬಾ ಅವರು ಇಟ್ರಂತೆ. ಸಾಕಾರ ಬಾಬಾ ಸಂದೇಶಿಗೆ ಹೋಗ್ಬಿಟ್ಟು ಹೆಸರುಗಳು ತಂದ್ರಂತೆ. ಅವಾಗ ಗುಲ್ಜಾರ್ ದಾದಿ ಹೋಗ್ತಾ ಇದ್ರಲ್ಲ ಸಂದೇಶ ತರಕ್ಕೆ, ಅವ್ರು ತಂದಿರೋ ಹೆಸರುಗಳು ಅವೆಲ್ಲ. ಆ ಹೆಸರುಗಳನ್ನು ಬಾಬಾ ಅವ್ರು ನೋಡಿ ಯಾರ್ಯಾರಿಗೆ ಹೆಂಗೆ ಗುಣಲಕ್ಷಣ ನೋಡಿಬಿಟ್ಟು ಹೆಸರುಗಳು ಇಡ್ತಾ ಇತ್ತು. ಆಮೇಲೆ ವತನದಿಂದ ಹೆಸರುಗಳು ಬರೋದು ನಿಂತೋಯ್ತು. इसलिए अब बाबा कहते हैं हम नाम दे तो फिर भाग जाए, बिल्कुल फालतू हो जाता है ना. ನಾನು ಹೆಸರು ಕೊಟ್ಟು ಅವ್ರು ಓಡೋಗ್ಬಿಟ್ರೆ ಹೆಸರು ಕೊಟ್ಟು ಅರ್ಥ ಆಗುತ್ತಲ್ವ, ಅದಕ್ಕೆ ಕೊಡೋದು ನಿಲ್ಲಿಸ್ಬಿಟ್ಟೆ ಅಂತಾರೆ. ಪಹಲೆ ಆನೆ ವಾಲೆ ಜೋ ನಾಮ್ ರಕ್ಕೆ ಹೇ ವ ಬಹುತ್ ರಮಣೀಕ್. ಮೊದಲು ಬರ್ತಕ್ಕಂಥವ್ರಿಗೆ ಏನು ಹೆಸರುಗಳು ಇಡ್ತಾ ಇದ್ರು ಅದು ತುಂಬ ರಮಣೀಕವಾದ ಹೆಸರುಗಳು ಇರ್ತಿತ್ತು. ಲೋಕದಲ್ಲಿ ಆ ಥರ ಹೆಸರುಗಳೇ ಇರಲಿಲ್ಲ. अब नहीं रखते हैं उनको रख के सदैव कायम भी रहे. ಈಗ ಆ ಥರ ಹೆಸರುಗಳು ಇಡೋದಿಲ್ಲ, ಸದಾ ಇದ್ದರೆ ಕಾಯಂ ಆಗಿ ಇಡ್ಬೋದು ಅಂತ. बहुतों का नाम रखे हैं बाबा फारकती दे चले गए, इसलिए अब नाम नहीं बदलते. ಅನೇಕರು ಬಂದರು, ಬಾಬಾ ಅವರು ಡೈವರ್ಸ್ ಕೊಟ್ಟು ಹೊರಟೋಗ್ಬಿಟ್ರು. ಅದಕ್ಕೆ ಬಾಬಾ ಅವ್ರ ಹೆಸರಿಡೋದನ್ನು ನಿಲ್ಲಿಸ್ಬಿಟ್ರು. ಬಾಬಾ ಸಮझाते कि यह ज्ञान ಕ್ರಿಶ್ಚಿಯನ್ ಕಿ ಬುದ್ಧಿ ಮೇ ನಹಿ ಬೈಟೇಗಾ. ಬಾಬಾ ಹೇಳ್ತಿದ್ದಾರೆ, ಇದು ಕ್ರಿಶ್ಚಿಯನ್ಸ್ ಬುದ್ಧಿನಲ್ಲಿ ಕೂತ್ಕೊಳ್ಳುತ್ತೆ. ಇತನಾ ಸಮझेंगे ಭಾರತ್ ಕಾ ಯೋಗ ನಿರಾಕಾರ ಬಾಪ್ನೆ ಆಕರ್ ಸಿಖಾಯತ. ಇಷ್ಟು ಹೇಳ್ತಾರೆ ಅವರು. ನಿರಾಕಾರ ಪರಮಾತ್ಮನೇ ಈ ಯೋಗವನ್ನು ಕಲಿಸಿದ್ರು ಅಂತ ಹೇಳ್ತಾರೆ. तो बाप को याद करने से पाप भस्म होंगे. ತಂದೆ ನೆನಪು ಮಾಡ್ತಾ ಮಾಡ್ತಾ ಏನಾಗುತ್ತೆ, ಪಾಪಗಳೆಲ್ಲ ಸುಟ್ಟು ಹೋಗುತ್ತೆ. और हम अपने घर चले जाएंगे. ನಾವು ನಮ್ಮ ಮನೆಗೆ, ಮೂಲ ಮನೆಗೆ ಹೊರಟೋಗ್ಬಿಡ್ತೇವೆ. जो इस धर्म का होगा और कन्वर्ट हो गया वह ठहर जाएंगे. ಯಾರು ಈ ಧರ್ಮದವ್ರು ಇದ್ರೋ, ಯಾರು ಕನ್ವರ್ಟ್ ಆಗೋಗಿದ್ರೋ ಅವ್ರು ಈ ಜ್ಞಾನಕ್ಕೆ ಬಂದು ನಿಂತ್ಕೊಂಡು ಬಿಡ್ತಾರೆ ಜ್ಞಾನದಲ್ಲಿ. तुम जानते हो मनुष्य मनुष्य की सद्गति नहीं कर सकते. ನೀವು ತಿಳ್ಕೊಂಡಿದ್ದೀರಿ ಯಾವುದೇ ಮನುಷ್ಯರಿಗೆ ಸದ್ಗತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ये दादा भी मनुष्य है, यह कहता है मैं किसकी सद्गति नहीं कर सकता हूँ. ಈ ಬ್ರಹ್ಮ ಬಾಬಾರವರು ಏನಾಗಿದ್ರು, ಮಾನವರೇ ಆಗಿದ್ರಲ್ವಾ. ಅವರು ಹೇಳ್ತಾ ಇದ್ರು ನಾನು ಯಾರಿಗೂ ಸದ್ಗತಿ ಕೊಡಲಿಕ್ಕೆ ಬರೋದಿಲ್ಲ ಅಂತೇಳ್ಬಿಟ್ಟು. ಬ್ರಹ್ಮ ಬಾಬಾ ತಮ್ಮ ಅನುಭವ. ये तो बाबा किसको सिखलाते हैं तुम्हारे सद्गति भी याद से होगी. ಇದು ಶಿವತಂದೆನೇ ನಮಗೆ ಕಲಿಸ್ಕೊಡ್ತಾ ಇದ್ದಾರೆ. ನೆನಪಿನಿಂದಲೇ ನಮಗೇನಾಗುತ್ತೆ, ಸದ್ಗತಿ ಆಗುತ್ತೆ. ಬಾಬಾ ಕೇತೆ ಹೇ ಬಚ್ಚೆ ಹೇ ಆತ್ಮಯೇ ಮೇರೆ ಸಾಥ್ ಯೋಗ ಲಗಾओ. ಶಿವ ಬಾಬಾ ಹೇಳ್ತಾರೆ, ನೀವು ನನ್ನ ಮಕ್ಕಳು, ನೀವು ನನ್ನ ಜೊತೆಯಲ್ಲಿ ಯೋಗ ಇಡಿ, ಅದರಿಂದ ನಿಮ್ಮ ಪಾಪಗಳು ವಿನಾಶ ಆಗುತ್ತೆ. ತುಮ್ ಪೆಹಲೆ ಗಾಡೇಜ್ ಗೋಲ್ಡನ್ ಏಜ್ಡ್ ಪ್ಯೂರ್ತೆ. ತಂದೆ ಹೇಳ್ತಾರೆ, ಮೊದಲು ನೀವು ಪವಿತ್ರವಾಗಿರ್ತಕ್ಕಂಥ ಗೋಲ್ಡನ್ ಏಜ್ನಲ್ಲಿದ್ರಿ. ಫಿರ್ ಖಾತ್ ಪಡ್ಗೈ. ಆಮೇಲೆ ಏನಾಗೋಯ್ತು, ಆತ್ಮಗಳಲ್ಲಿ ತುಕ್ಕು ಸೇರ್ಕೊಂಡ್ಬಿಡ್ತು ಅಂತಾರೆ. जो पहले देवी देवता 14 ಕ್ಯಾರೆಟ್ ಸೋನೆ ಇತ್ತೆ. ಮೊಟ್ಟ ಮೊದಲು ಭಾರತೀಯರು ಏನಾಗಿದ್ರು,
24 ಕ್ಯಾರೆಟ್ ಚಿನ್ನದ ಥರ ಇದ್ರು. अब ಐರನ್ ಏಜ್ में आकर पहुंचे. ಈಗ ಕಬ್ಬಣದ ಯುಗದಲ್ಲಿ ಬಂದು ತಲುಪಿಬಿಟ್ಟಿದ್ದೀರಿ ಅಂತ. ಯ ಯೋಗ ಕಲ್ಪ ಕಲ್ಪ ತುಮको सीखना पड़ता है. ಈ ಯೋಗವನ್ನು ನೀವು ಪ್ರತಿ ಕಲ್ಪಕ್ಕೊಮ್ಮೆ ಏನು ಮಾಡಬೇಕಾಗತ್ತೆ, ಕಲಿಸಬೇಕಾಗತ್ತೆ. तुम जानते हो इसमें भी कोई पूरा जानते हैं कोई कम जानते हैं. ಇದರಲ್ಲಿ ಕೂಡ ನೀವು ಪೂರ್ತಿ ತಿಳ್ಕೊಂತೀರಾ, ಕೆಲವರು ಕಡಿಮೆ ತಿಳ್ಕೊಂತಾರೆ. कोई कम जानते, कोई तो ऐसा भी देखने आते हैं कि यहाँ क्या सिखाते हैं. ಕೆಲವರು ಸುಮ್ಮನೆ ಹಾಗೆ ನೋಡಕ್ಕೆ ಬರ್ತಾರೆ, ಏನು ಹೇಳ್ತಾರಪ್ಪ ಇವರು ಅಂತ. ब्रह्मा कुमार कुमारी इतने ढेर बच्चे हैं, जरूर प्रजापिता ब्रह्मा होगा ना किसको इतने बच्चे आकर बने. ಅವಶ್ಯಕವಾಗಿ ಪ್ರಜಾಪಿತ ಬ್ರಹ್ಮ ಇದ್ದಾರೆ, ಅವ್ರಿಗೆ ಇಷ್ಟೊಂದು ಜನ ಬಂದು ಮಕ್ಕಳಾಗ್ತಾ ಇದ್ದಾರೆ, ಅವಶ್ಯಕವಾಗಿ ಏನೋ ಇರಬೇಕಿಲ್ಲಿ ಅಂತೇಳ್ಬಿಟ್ಟು ಬಂದು ನೋಡೋಕ್ಕೆ ಕೂಡ ಕೆಲವರು ಬರ್ತಾರೆ. ಆದರೆ ತಿಳ್ಕೊಳ್ಳೋರು ಯಾರು ಸತ್ಯುಗಕ್ಕೆ ಹೋಗೋರಿದ್ದಾರೆ, ಅವರೇ ತಿಳ್ಕೊಳಕ್ಕೆ ಬರೋಕ್ಕಾಗತ್ತೆ ಅಂತ. ತುಮको ಪ್ರಜಾಪಿತ ಬ್ರಹ್ಮ ಸೆ ಕ್ಯಾ ಮಿಲ್ತಾ ಹೈ, ನೀವು ಕೇಳಬೇಕು ಪ್ರಜಾಪಿತ ಬ್ರಹ್ಮರವರಿಂದ ನಿಮ್ಗೇನು ಸಿಕ್ಕತ್ತೆ ಅಂತ ಕೇಳಿ. पूछना चाहिए ना, परंतु इतनी बुद्धि भी नहीं है. ಕೇಳಬೇಕು ನೀವು, ಇಷ್ಟು ಬುದ್ಧಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. भारत के लिए खास कहते हैं गाया भी जाता है पत्थर बुद्धि सो पारस बुद्धि, पारस बुद्धि सो पत्थर बुद्धि. ಭಾರತ ದೇಶಕ್ಕೋಸ್ಕರ ವಿಶೇಷವಾಗಿ ಬಾಬಾ ಹೇಳ್ತಾ ಇದ್ದಾರೆ. ಏನಂತ ಗಾಯನ ಕೂಡ ಇದೆ. ಕಲ್ಲು ಬುದ್ಧಿಯಿಂದ ಪಾರಸ ಬುದ್ಧಿ ಉಳ್ಳವರು, ಪಾರಸ ಬುದ್ಧಿಯಿಂದ ಕಲ್ಲು ಬುದ್ಧಿಯವರು, ಗೋಲ್ಡನ್ ಏಜ್ನಿಂದ ಸಿಲ್ವರ್ ಏಜ್ ಹೆಂಗಾಯಿತು, ಕಲೆಗಳು ಹೆಂಗೆ ಕಡಿಮೆ ಆಯಿತು, ಎಲ್ಲವೂ ಡೀಟೇಲ್ ಬಾಬಾ ಹೇಳಿದ್ದಾರೆ. ಕಲ್ಪವೃಕ್ಷ, ಸೃಷ್ಟಿ ಚಕ್ರ ಈ ಚಿತ್ರಗಳಲ್ಲಿ, CD ಚಿತ್ರದಲ್ಲಿ. इसलिए नाम पड़ा चंद्रವಂಶಿ क्योंकि नापास हुई ना. ಸೂರ್ಯವಂಶದಲ್ಲಿರೋರು ಚಂದ್ರವಂಶಕ್ಕೆ ಬರೋಷ್ಟೊತ್ತಿಗೆ 2 ಕಾಲ ಕ್ಷೀಣಿಸ್ತು, ಅದರಿಂದ ಫೇಲ್ ಆಗಿರೋರಿಗೆ ಚಂದ್ರವಂಶದವರು ಅಂತಾರೆ. ಸತ್ಯುಗದಲ್ಲಿ ಪಾಸ್ ಆಗಿರೋರು, ಮಾಯಾಜೀತ್ ಜಗಜ್ಜೀತ್ ಆಗಿರೋರು, ಮನ್ಜೀತ್ ಜಗಜ್ಜೀತ್ ಆಗಿರೋ ಅಂಥವ್ರು ಸತ್ಯುಗದಲ್ಲಿರೋವಂಥವ್ರು. यह भी पाठशाला है 33 मार्क्स से जो नीचे होते हैं वह फेल हो जाते हैं. 33 ಮಾರ್ಕ್ಸ್ನಿಂದ ಕೆಳಗಡೆಗೆ ಹೋಗುವಂಥವ್ರು ಯಾರಿದ್ದಾರೆ ಅವ್ರು ಫೇಲ್ ಆಗ್ತಾರೆ. ಮಾರ್ಕ್ಸ್ ಕಮ್ಮಿ ತೊಗೊಂಡಿರ್ತಾರಲ್ವ, ಅವ್ರು ಫೇಲ್ ಆಗ್ತಾರೆ. ಅದಕ್ಕೆ ಬಾಬಾ ಹೇಳೋದು, ಎಲ್ಲ ಸಬ್ಜೆಕ್ಟ್ಸ್ನಲ್ಲಿ ಮಾರ್ಕ್ಸ್ ಫುಲ್ ಕವರ್ ಮಾಡ್ಕೊಳ್ಳಿ. ಜ್ಞಾನದಲ್ಲಿ ಫುಲ್ಲು, ಯೋಗದಲ್ಲಿ ಫುಲ್ಲು, ಧಾರಣೆಯಲ್ಲಿ ಫುಲ್ಲು, ಸೇವೆಯಲ್ಲಿ ಫುಲ್ಲು, ಎಲ್ಲದರಲ್ಲಿ ಮಾರ್ಕ್ಸ್ ಜಮಾ ಮಾಡ್ಕೊಳ್ಳಿ ಅಂತ ಬಾಬಾ ಹೇಳೋದು. राम सीता फिर उनकी डायनास्टी संपूर्ण नहीं है, इसलिए सूर्यवंशी बन ना सके. ರಾಮ ಸೀತೆ ಅವ್ರದ್ದು ಡೈನಾಸ್ಟಿ ಸಂಪೂರ್ಣ ಇಲ್ಲ, ಅದರಿಂದ ಸೂರ್ಯವಂಶಿ ಆಗ್ಲಿಕ್ಕಾಗದ. ನಾಪಾಸ್ ತೋ ಕೊಯ್ ಹೋಂಗೆನಾ, ಕ್ಯೋಂಕಿ ಇಮ್ತಿಹಾನ್ ಬಿ ಬಹುತ್ ಬಡಾ ಹೈ. ಫೇಲು ಕೂಡ ಕೆಲವರು ಆಗ್ಬಿಡ್ತಾರಲ್ವ, ಎಕ್ಸಾಮಿನೇಷನ್ ತುಂಬ ದೊಡ್ಡದಾಗಿದೆ. ಹಾಗೆ ಗೌರ್ಮೆಂಟ್ ಕಾ ICS का बड़ा इम्तिहान होता था ಮೊದಲ ಕಾಲಕ್ಕೆ. ICS ದವ್ರದ್ದು ತುಂಬ ದೊಡ್ಡ ಎಕ್ಸಾಮ್ ಇತ್ತು. ಕೋಂಟೋ ಮೇ ಕೋಯಿ ನಿಕಲ್ತೆ ಹೇ, ಯಾರೋ ಕೋಟಿನಲ್ಲಿ ಕೆಲವರೇ ಹುಟ್ಕೊತಾರೆ. कोई चाहे तो सूर्यवंशी महाराजा महारानी बने, उसमें भी बड़ी मेहनत चाहिए. ಯಾರು ಬೇಕಾದರೂ ಸೂರ್ಯವಂಶದ ಮಹಾರಾಣಿ ಆಗ್ಬೋದು, ಮಹಾರಾಜ ಆಗ್ಬೋದು. ಇದರಲ್ಲಿ ತುಂಬ ಕಷ್ಟ ಬೇಕು ಅಂತ, ಕಷ್ಟಪಡಬೇಕು ಅಂತಾರೆ. ಮಮ್ಮ ಬಾಬಾ ಬಿ ಪಢಾ ರಹೇ ಹೇ ಶ್ರೀಮತ್ ಸೆ. ಮಮ್ಮ ಬಾಬಾನು ಓದ್ತಾ ಇದ್ದಾರೆ ಯಾವುದ್ರ ಮೇಲೆ, ಶ್ರೀಮತದ ಮೇಲೆ. वे पहले नंबर में पढ़ते हैं, फिर जो माता पिता के फॉलो करते वही उनके तख्त पर बैठेंगे. ಯಾರು ಮೊದಲನೇ ನಂಬರ್ನಲ್ಲಿ ಓದ್ತಾರೆ, ಮಾತಾಪಿತಾ ಅವ್ರನ್ನ ಫಾಲೋ ಮಾಡ್ತಾರೆ, ಅವರೇ ಸಿಂಹಾಸನದ ಮೇಲೆ ಏನು ಮಾಡ್ತಾರೆ, ಕೂತ್ಕೊಳ್ತಾರೆ. ಸೂರ್ಯವಂಶಿ 8 ಡೈನಾಸ್ಟಿ ಚಲ್ತಿ ಹೇ. ಸೂರ್ಯವಂಶದವ್ರದ್ದು 8 ಡೈನಾಸ್ಟಿ ಏನಾಗುತ್ತೆ, ನಡೆಯುತ್ತೆ. ವೈಸೆ ಎಡ್ವರ್ಡ್ ದ ಫಸ್ಟ್ ದ ಸೆಕೆಂಡ್ ಚಲ್ತಾ ಹೇ. ಹೇಗೆ ಇಂಗ್ಲೀಷ್ನವ್ರದ್ದು ದೊರೆಗಳದ ರಾಜ್ಯ ಇತ್ತಲ್ಲ, ಎಡ್ವರ್ಡ್ ಫಸ್ಟ್ ಸೆಕೆಂಡ್ ಆ ಥರ. ತುಮಾರಾ ಕನೆಕ್ಷನ್ ಈ ಕ್ರಿಶ್ಚಿಯನ್ಸ್ ಅಧಿಕ ಹೈ. ನಿಮ್ಮದು ಸಂಬಂಧ ಈ ಕ್ರಿಶ್ಚಿಯನ್ಸ್ ಜೊತೆಯಲ್ಲಿ ಜಾಸ್ತಿ ಇದೆ. ಯಾಕೆಂದರೆ ಸೂರ್ಯವಂಶ ಚಂದ್ರವಂಶದವ್ರು ಹೋದ್ಮೇಲೆ ಅವರೇ ತಾನೇ ರಾಜ್ಯಗಳು ಆಳಿದ್ದು, ಸಂಪತ್ತು ಇಲ್ಲಿಂದ ಹೋಗಿರೋದು ಅವರಿಂದಾನೇ ತಾನೇ. ಅದನ್ನು ಹೇಳ್ತಾ ಇದ್ದಾರೆ ಬಾಬಾ. ಕ್ರಿಶ್ಚಿಯನ್ ದರಾನೆ ಮೇ ಭಾರತ್ ಕಿ ರಾಜ ಈ ಹಬ್ ಕಿ. ಕ್ರಿಶ್ಚಿಯನ್ ಮನೆತನದವರು ಬಂದು ಭಾರತ ದೇಶದ ರಾಜ್ಯಗಳನ್ನೆಲ್ಲ ಏನು ಮಾಡಿದ್ರು, ವ್ಯಾಪಾರದ ಹೆಸರಿನಲ್ಲಿ ಬಂದೆಲ್ಲ ತೊಗೊಂಡ್ರಲ್ಲ, ನಮ್ಮ ದೇಶನ 200 ವರ್ಷಗಳ ಆಳಿದ್ರಲ್ವ ಅವರೆಲ್ಲ. भारत का अथाह धन ले गए, फिर विचार करो सत्युग में कितना अथाह धन होगा. ಭಾರತ ದೇಶದಲ್ಲಿ ಕೌಂಟ್ಲೆಸ್ ಇಲ್ಲಿನ ಸಂಪತ್ತನ್ನು ತೊಗೊಂಡು ಹೋಗ್ಬಿಟ್ರು, ಲೆಕ್ಕವಿಲ್ಲದಷ್ಟು ದುಡ್ಡು ಹೋಯ್ತು ಇಲ್ಲಿಂದ ಸಂಪತ್ತು.
ಬಾಬಾ ಹೇಳ್ತಾರೆ ಅಪಾರವಾದಂಥ ಸಂಪತ್ತು ಸತ್ಯುಗದಲ್ಲಿ ಇತ್ತಲ್ವಾ, ಯಹಾಕಿ ಬೇಂಟ್ ಮೇತೋ ಕುಚ್ ಬಿ ನಹಿ. ಸತ್ಯುಗದ ಹೋಲಿಕೆನಲ್ಲಿ ನೋಡಿದ್ರೆ ಇವಾಗ ಏನೇನೂ ಇಲ್ಲ ಅಂತಾರೆ ಬಾಬಾ. ಎಷ್ಟಿರಬೇಕು ಎಷ್ಟು ಹೋಗಿದೆ ನೋಡಿ. ಸಬ್ ಖಾನಿಯ ಬರ್ತು ಹೋ ಜಾತ. ಸತ್ಯುಗ ಬರೋಷ್ಟೊತ್ತಿಗೆ ಏನಾಗುತ್ತೆ, ಎಲ್ಲ ಗಣಿಗಳು ತುಂಬ ಹೋಗ್ಬಿಡುತ್ತೆ. अब तो हर चीज़ की कहानियाँ ಖಾಲಿ ಹೋತಿ ಜಾತಿ. ಪ್ರತಿಯೊಂದು ವಸ್ತುದು ಖಾಲಿ ಆಗಿಬಿಟ್ಟಿದೆ, ನ್ಯಾಚುರಲ್ ರಿಸೋರ್ಸಸ್ ಎಲ್ಲ ಖಾಲಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಫಿರ್ ಚಕ್ರ ರಿಪೀಟ್ ಹೋಗಾ, ಫಿರ್ ಸಬ್ ಕಹಾನಿಯಾँ ಬರ್ತು ಹೋ ಜಾಯಂಗೆ. ಸೃಷ್ಟಿ ಚಕ್ರ ರಿಪೀಟ್ ಆಗುತ್ತೆ, ಮತ್ತೆಲ್ಲ ಗಣಿಗಳು ಭರ್ಪೂರ್ ಆಗೋಗ್ಬಿಡುತ್ತೆ. ಮೀಟೆ ಮೀಟೆ ಬಚ್ಚೆ तुम अब रावण पर जीत पाकर राजाई ले रहे हो, फिर आधा कल्प बाद ये रावण आएगा, फिर तुम राजाई गवा बैठेंगे. ಮಧುರ ಮಧುರ ಮಕ್ಕಳೇ, ಈಗ ನೀವು ಮಾಯಾ ರಾವಣನ ಮೇಲೆ ವಿಜಯ ಪಡೀತಾ ಇದ್ದೀರಾ. ಆಮೇಲೆ ನೀವು ರಾಜ್ಯವನ್ನು ತಗೊತಾ ಇದ್ದೀರಿ. ಅರ್ಧ ಕಲ್ಪದ ನಂತರ ರಾವಣ ಬರ್ತಾನೆ, ತನ್ನ ರಾಜ್ಯವನ್ನ ಕಿತ್ಕೊಂತಾನೆ, ನೀವು ಕಳ್ಕೊಂತೀರಾ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಭಿ ಭಾರತವಾಸಿ ತುಮ್ ಕೌಡೆ ಮಿಸಲ್ ಬನ್ ಗಯೇ ಹೋ. ಈಗ ಏನಾಗೋಗ್ಬಿಟ್ಟಿದ್ದೀರಿ, ಭಾರತೀಯರು ಕವಡೆಗಳ ಥರ ಆಗೋಗ್ಬಿಟ್ಟಿದ್ದೀರಿ. ವಜ್ರಗಳ ಥರ ಇದ್ದವರು ಕವಡೆ ಥರ ಆಗೋಗ್ಬಿಟ್ಟಿದ್ದೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ತುಮ್ನೆ ಹಮ್ಕೋ ಹೀರೆ ಜೈಸಾ ಬನಾಯ ತಾ. ನಾನೇ ನಿಮಗೆ ವಜ್ರ ಥರ ಮಾಡಿದ್ದೆ ನಿಮ್ಮನ್ನ ಅಂತ. ರಾವಣನೇ ತುಮಕೋ ಕೌಡಿ ಜೈಸಾ ಬನಾಯ. ರಾವಣ ಬಂದ್ಬಿಟ್ಟು ಏನು ಮಾಡಿದ, ನಿಮ್ಮನ್ನ ಕವಡೆಗಳ ಥರ ಮಾಡಿಬಿಟ್ಟಿದ್ದಾನೆ. ಸಮಸ್ತೆ ನಹಿ ಕಿ ಯೇ ರಾವಣ ಕಬ್ ಆಯ. ಗೊತ್ತೇ ಇಲ್ಲ ರಾವಣ ಯಾವಾಗ ಬಂದ ಅಂತ ಹೇಳ್ಬಿಟ್ಟು. ಹಮ್ ಕ್ಯೂ ಉನ್ಕಿ ಜಲಾತೆ ಹೈ. ಯಾಕೆ ನಾವು ಪ್ರತಿ ವರ್ಷ ಸುಡ್ತಾ ಇದ್ದೀವಿ ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. कहते हैं कि यह रावण तो परंपरा चला आता है. ರಾವಣಾಸುರ ಪರಂಪರೆಯಿಂದ ನಡೀತಾ ಬಂದಿದ್ದಾನೆ ಅಂತ ಬಿಟ್ಟು ಹೇಳ್ತಾ ಇರ್ತಾರೆ. ಬಾಬಾ ಸಮझाते हैं कि आधा कल्प के बाद यह रावण राज्य शुरू होता है. ಅರ್ಧ ಕಲ್ಪದ ನಂತರ ಈ ರಾವಣ ರಾಜ್ಯ ಪ್ರಾರಂಭ ಆಗ್ಬಿಡುತ್ತೆ. ವಿಕಾರಿ बनने के कारण अपने को देवी देवता कहला नहीं सकते. ವಿಕಾರಿಗಳಾಗಿರೋದ್ರಿಂದ ತಮ್ಮನ್ನು ತಾವು ದೇವಾನ್ ದೇವತೆಗಳು ಅಂತ ಹೇಳ್ಕೊಳ್ಳೋಕೆ ಸಾಧ್ಯ ಇಲ್ಲ. वास्तव में तुम देवी देवता धर्म कहते, तुम्हारा जितना सुख कोई नहीं देख सकते. ವಾಸ್ತವದಲ್ಲಿ ನೀವು ದೇವತಾ ಧರ್ಮದವರಿದ್ರಿ, ನಿಮಗಿದ್ದಷ್ಟು ಸುಖ ಬೇರೆಯವರಾಗಿ ಯಾರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸುಖ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಅಂತ ತಂದೆ ಹೇಳ್ತಾರೆ. ಸಬ್ಸೆ ಅಧಿಕ್ ಗರೀಬ್ ಬಿ ತುಮ್ ಬನೆ ಹೋ. ಎಲ್ರಿಗಿಂತಲೂ ಜಾಸ್ತಿ ಬಡವರು ನೀವೇ ಆಗ್ಬಿಟ್ಟಿದ್ದೀರಿ ಅಂತಾರೆ ಬಾಬಾ. दूसरा धर्म वाले बाद में वृद्धि को पाते. ಬೇರೆ ಬೇರೆ ಧರ್ಮದವರೆಲ್ಲ ನಂತರ ಏನಾದ್ರು ಇಂಪ್ರೂವ್ ಆದ್ರು. ಕ್ರೈಸ್ಟ್ ಆಯ ಪಹಲೆ ಬಹುತ್ ಥೋಡೆ थे. ಯೇಸು ಬಂದ್ರು, ಮೊದಲು ಕಮ್ಮಿ ಇದ್ರು. ಜಬ್ ಬಹುತ್ ಹೋ ಜಾಯೆ ತಬ್ ರಾಜಾಯಿ ಕರ್ ಸಕೆ. ಅವನೇ ಅವ್ರದ್ದು ಜನಸಂಖ್ಯೆ ತುಂಬಾ ಜಾಸ್ತಿ ಆದಾಗ ರಾಜ್ಯ ಆಳಕ್ಕೆ ಶಕ್ತಿ ಅವ್ರಿಗೆ ಬಂತು. तुमको तो पहले राजाई मिलती हैं, यहाँ तो सब ज्ञान की बात है. ನಿಮಗೂ ಕೂಡ ರಾಜ್ಯ ಭಾಗ್ಯ ಸಿಗುತ್ತೆ, ಇದು ಜ್ಞಾನದ ಟಾಪಿಕ್ ಅಂತಿದ್ದಾರೆ. बाबा कहते हैं, हे आत्माएं मुझे बाप को याद करो, आधा कल्प तुम देहाभिमानी रहे हो. ತಂದೆ ಹೇಳ್ತಾರೆ, ಹೇ ಆತ್ಮಗಳೇ, ನೀವು ನನ್ನನ್ನು ತಂದೆಯನ್ನು ನೆನಪು ಮಾಡಿ, ಅರ್ಧ ಕಲ್ಪದಿಂದ ನೀವು ದೇಹಾಭಿಮಾನದಲ್ಲಿ ಬಂದ್ಬಿಟ್ಟಿದ್ದೀರಿ. ಈಗ ಆತ್ಮಾಭಿಮಾನಿಗಳು ಹಾಗೆಯೇ ಅಂತ ಹೇಳ್ತಾ ಇದ್ದಾರೆ. ಗಡಿ ಗಡಿಯ ಭೂಲ್ ಜಾತೆ ಹೋ ಕ್ಯೋಂಕಿ ಆಧಾ ಕಲ್ಪ ಕಿ ಕಟ್ಟು ಚಡಿವಿ. ಕ್ಷಣ ಕ್ಷಣಕ್ಕೂ ನೀವು ಮರ್ತು ಹೋಗ್ಬಿಡ್ತೀರಾ. ಯಾಕೆಂದ್ರೆ ಆತ್ಮದ ಮೇಲೆ ಏನು ಸೇರ್ಕೊಂಡ್ಬಿಟ್ಟಿದೆ, ತುಕ್ಕು ಸೇರ್ಕೊಂಡ್ಬಿಟ್ಟಿದೆ. इस समय तुम ब्राह्मण चोटी हो, तुम हो सबसे ऊंचा. ಈಗ ನೀವು ಸಂಗಮಯುಗದಲ್ಲಿ ಬ್ರಾಹ್ಮಣರು ಜುಟ್ಟು ಸಮಾನ ಇದ್ದೀರಿ. ಸನ್ಯಾಸಿ ಬ್ರಹ್ಮ ತತ್ವ ಸೆ ಯೋಗ ಲಗಾತೆ ಹೈ, ಜಿಸ್ಸೆ ವಿಕರ್ಮ ವಿನಾಶ नहीं होते. ಬ್ರಹ್ಮಾಂಡ ಜೊತೆಯಲ್ಲಿ ಯೋಗ ಮಾಡ್ತಾರೆ ಅವರು, ಅದರಿಂದ ವಿಕರ್ಮ ನಾಶ ಆಗೋದಿಲ್ಲ. ಹರ್ ಏಕಕೋ ಸತೋ ರಜೋ ತಮೋ ಮೇ ಆನಾ ಹೈ ಜರೂರ್. ಪ್ರತಿಯೊಂದು ಆತ್ಮನೂ ಕೂಡ ಸತೋ ರಜೋ ತಮೋನಲ್ಲಿ ಸ್ಟೇಜಸ್ನಲ್ಲಿ ಇಳ್ಕೊಂಡು ಬರಲೇಬೇಕು. ವಾಪಸ್ तो कोई जा नहीं सकते. ಮನೆಗೆ ವಾಪಸ್ ಯಾರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. जब सभी तमो प्रधान बन जाते हैं तब बाप आकर सभी को सतो प्रधान बनाते. ಯಾವಾಗ ಎಲ್ಲ ಆತ್ಮಗಳು ತಮೋ ಪ್ರಧಾನ ಆಗ್ಬಿಡ್ತಾರೆ, ಆವಾಗ್ಲೇನೆ ತಂದೆ ಬಂದು ಸತೋ ಪ್ರಧಾನರನ್ನಾಗಿ ಮಾಡ್ತಾರೆ. ಅರ್ಥಾತ್ ಸವಿ ಜ್ಯೋತಿ ಜಗ್ ಜಾತಿ, ಎಲ್ಲರ ಆತ್ಮ ಜ್ಯೋತಿಗಳು ಏನಾಗ್ಬಿಡುತ್ತವೆ, ಪ್ರಜ್ವಲಿತ ಆಗ್ಬಿಡ್ತವೆ. ಹರ್ ಏಕ್ ಆತ್ಮಕ್ಕೂ ಅಪನ ಅಪನ ಪಾರ್ಟ್ ಮಿಲಾ ಹುವಾ ಹೈ. ಪ್ರತಿಯೊಂದು ಆತ್ಮಗಳಿಗೂ ಕೂಡ ಅವ್ರವ್ರದೇ ಪಾತ್ರ ಅನ್ನೋದೇನಾಗಿದೆ, ಸಿಕ್ಕಿದೆ. तुम हो हीरो हीरोइन पार्टदारी, तुम भारतवासी सबसे ऊंचा हो, जो राज्य लेते हो फिर गवाते हो और राज्य नहीं लेते हो कोई. ಈಗ ನೀವೇ ಸೂರ್ಯವಂಶದ ರಾಜ
ರಾಣಿಗಳು ರಾಜ್ಯ ಪಡ್ಕೊಳ್ಳೋರು ಆಗಿದ್ದೀರಿ, ನೀವೇ ಕಳ್ಕೊಂಡ್ಬಿಟ್ಟಿದ್ರಿ. ಈಗ ಪುನಃ ನೀವು ಪಡ್ಕೊಳಕ್ಕೆ ಬಂದಿದ್ದು, ಬೇರೆ ಇನ್ಯಾರು ತಗೊಳಕ್ಕೂ ಬರೋದಿಲ್ಲ. ಇದನ್ನು ಯಾರು ಸತ್ಯುಗಕ್ಕೆ ಹೋಗೋರಿದ್ದಾರೆ, ತ್ರೇತಾಯುಗಕ್ಕೆ ಹೋಗೋರಿದ್ದಾರೆ, ಅವ್ರಿಗಷ್ಟೇ ಇದು ಅರ್ಥ ಆಗುತ್ತೆ. ಬಾಕಿಯವ್ರಿಗೆ ಇಷ್ಟಂತೂ ಗೊತ್ತಾಗಬೇಕು, ನಾನು ಯಾರು, ನಾನು ಎಲ್ಲಿಂದ ಬಂದೆ, ನಾನು ಎಲ್ಲಿಗೆ ಹೋಗ್ಬೇಕು ಭಗವಂತ, ಇಷ್ಟು ಮಾತ್ರ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಬಿಟ್ರೆ ಮುಗಿದು ಜನರಲ್ ಪಬ್ಲಿಕ್ಕಿಗೆ. ಬಟ್ ಸತ್ಯುಗಕ್ಕೆ ಹೋಗ್ಬೇಕಾದ್ರೆ ಕ್ಲಾಸು, ಯೋಗ, ದಿನ ಮುರಳಿ ಇದೆಲ್ಲ ತಿಳ್ಕೊಳ್ಳೋದು ಎಲ್ಲ ಬೇಕು ಅಂತ ಹೇಳ್ಬಿಟ್ಟು ನೀವೇನು ಮಾಡಬೇಕು, ಹೇಳಬೇಕಾಗತ್ತೆ. ಯಾ ರಾಜ್ ಲೇತೆ ಹೇ ಬಾಹುಬಲ್ ಸೆ, ಅವರು ರಾಜ್ಯ ತೆಗೆದುಕೊಳ್ತಾರೆ ಬಾಹುಬಲದಿಂದ ಅಂತ. ಭುಜಬಲ ಪರಾಕ್ರಮಶಾಲಿ ಬಾಬಾನೆ ಸಮಜಾಯ, ಜೋ ವಿಶ್ವ ಕಾ ಮಾಲಿಕ್ ತೆ ವಹಿ ಬನೆಂಗೆ. ಯಾರು ವಿಶ್ವದ ಮಾಲೀಕರಾಗಿದ್ರು ಅವರೇ ಇವಾಗ ಮತ್ತೆ ವಿಶ್ವದ ಮಾಲೀಕರು ಆಗ್ತಾರೆ. ಜೋ ಸಚ್ಚಾ ರಾಜಯೋಗ ಬಾಬಾ ಸಿವಾಯ್ ಕೋಯ್ ಸಿಕ್ಲಾ ನ ಸಕೆ. ಈ ಥರ ರಾಜಯೋಗವನ್ನು ಶಿವ ತಂದೆ ಬಿಟ್ಟು ಬೇರೆ ಯಾರು ಕಲಿಸೋಕ್ಕೆ ಸಾಧ್ಯವೇ ಇಲ್ಲ ಅಂತ ಇದ್ದಾರೆ. ಅಭಿ ತೋ ಅಂತ ಹೇ ಸಭಿ ದುಃಖ ಸೆ ಚೂಟ್ನೆ ನಂಬರ್ ವಾರ್ ಆನಾ ಹೇ. ಎಲ್ಲರೂ ಕೂಡ ಈಗ ಕಲಿಯುಗದ ಅಂತಿಮ ಸಮಯ ಬಂದಿರೋದ್ರಿಂದ ದುಃಖದಿಂದ ಬಿಡುಗಡೆ ಆಗಲಿಕ್ಕೆ ಇಷ್ಟಪಡ್ತಾರೆ. ನಂಬರ್ ವಾರ ಬರ್ತಾ ಇರ್ತಾರೆ. ಪಹಲೆ ಸುಖ ದೇಖ್ನಾ ಹೇ ತೋ ಫಿರ್ ದುಃಖ ಭಿ ದೇಖ್ನಾ. ಮೊದಲು ಬಂದ ಕಾಲಕ್ಕೆ ಸುಖನೂ ನೋಡಿರ್ತಾರೆ, ಕೊನೆ ಕಾಲಕ್ಕೆ ದುಃಖನೂ ನೋಡಬೇಕಾಗಿ ಬರುತ್ತೆ. ಯಹ ತೋ ಸಬ್ ಸಮಜ್ನೆ ಕಿ ಬಾತ್. ಇವೆಲ್ಲ ತುಂಬ ತುಂಬ ತಿಳ್ಕೊಳ್ತಕ್ಕಂಥ ವಿಚಾರಗಳು. ಬ್ರಹ್ಮ ಕಹಾ ಜಾತಾ ಹೇ, ಕಹಾ ಜಾತಾ ಹಾತ್ ಕಾರ್ಡೆ ದಿಲ್ ಯಾರ್ಡೆ. ಕೈಯಿಂದ ಕೆಲಸ ಮಾಡ್ತಾ ಇರಿ, ಬುದ್ಧಿಯಿಂದ ಶಿವ ತಂದೆ ನೆನೀತಾರೆ. ಕಾಮ್ ಕರ್ತೆ ರಹೋ, ಬಾಕಿ ಯೋಗ ಬುದ್ಧಿ ಯೋಗ ಬಾಬಾ ಸೆ ಹೋ. ಕೆಲಸ ಮಾಡ್ತಾ ಇರಿ, ಬುದ್ಧಿಯೋಗ ಎಲ್ಲಿರಬೇಕೋ ತಂದೆ ಜೊತೆಯಲ್ಲಿರಬೇಕು. ತುಮ್ ಆತ್ಮಯೇ ಆಶಕ್ ಹೋ ಏಕ ಮಾಶಕ್. ನೀವೆಲ್ಲ ಆತ್ಮಗಳಾಗಿದ್ದೀರಿ, ಒಬ್ಬ ಪ್ರಿಯತಮನಿಗೆ ಮಕ್ಕಳಾಗಿದ್ದೀರಿ. ಅಭಿ ತೋ ಮಾಶಕ್ ಆಯಾ ಹುವಾ ಹೈ, ಸಭಿ ಆತ್ಮಂಕೋ ಗುಲ್ ಗುಲ್ ಬನಾಯ್ ಲೇ ಜಾಯಂಗೆ. ಈಗ ತಂದೆ ಬಂದಿದ್ದಾರೆ, ಇಷ್ಟೊಂದು ಆತ್ಮಗಳನ್ನೆಲ್ಲ ಪ್ಯೂರಿಫೈ ಮಾಡಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬೇಹದ್ ಕಾ ಸಾಜನ್ ಬೇಹದ್ ಕಾ ಸಜನಿಯಾ ಹೇ. ಇಲ್ಲಿ ಬೇಹದ್ದಿನ ಪ್ರೀತಮನೂ ಇದ್ದಾರೆ, ಬೇಹದ್ದಿನ ಪ್ರೀತಮೆಯರು ಇದ್ದೀವಿ. ಕೇತಾ ಹೇ ಮೇ ಸಬ್ಕೋ ಲೇ ಜಾऊंगा. ಏನು ಹೇಳ್ತಾ ಇದ್ದಾರೆ, ನಾನು ಎಲ್ಲರನ್ನೂ ಏನು ಮಾಡ್ತೀನಿ, ಕರ್ಕೊಂಡು ಹೋಗ್ತೇನೆ. ಫಿರ್ ನಂಬರ್ ವಾರ್ ಪುರುಷಾರ್ಥ ಅನುಸಾರ ಜಾಕರ್ ಪದ ಪಾಯಂಗೆ. ಆಮೇಲೆ ನಂಬರ್ ವಾರ್ ಪುರುಷಾರ್ಥ ಅನುಸಾರವಾಗಿ ಪದವಿಗಳನ್ನು ಹೋಗಿ ಪಡಿತಾರೆ. ಬಲ್ಗ್ರಸ್ತ ವ್ಯವಹಾರ ಮೇ ರಹೋ, ಬಚ್ಚೋಂ ಕೋ ಸಂಭಾಲೋ, ಹೇ ಆತ್ಮ ತುಮಾರಿ ದಿಲ್ ಬಾಪ್ ಕಿ ತರಫ್ ಹೋ. ತಂದೆ ಹೇಳ್ತಾರೆ, ಬಲೆ ನೀವು ಗ್ರಸ್ತ ವ್ಯವಹಾರದಲ್ಲಿರಿ, ಆಮೇಲೆ ಮಕ್ಕಳು ಮರಿ ಸಂಸಾರನೂ ಸಂಭಾಲನೆ ಮಾಡಿ. ನಿಮ್ಮ ಮನಸ್ಸೆಲ್ಲ ಎಲ್ಲಿರಬೇಕೋ ಬಾಬಾ ಅವ್ರ ಕಡೆ ಇರಲಿ. ಯಹಿ ಯಾದ್ ಕಾ ಪ್ರಾಕ್ಟೀಸ್ ಕರ್ತಿರೋ. ಈ ತಂದೆ ನೆನಪು ಮಾಡ್ತಕ್ಕಂಥ, ಎದ್ರೆ ಕುಂತ್ರೆ ತಿರುಗಾಡ್ತಾ ಓಡಾಡ್ತಾ ಕೈ ಕೆಲಸ ಮಾಡ್ತಾ ಇದೇ ನಿಮಗೆ ಅಭ್ಯಾಸ ಆಗಿಬಿಡ್ಬೇಕು ಅಂತಾರೆ. ಸ್ಟೂಡೆಂಟ್ ಕೋ ತೋ ಬಹುತ್ ಖುಷಿ ಮೇ ರಹನಾ ಚಾಹಿಯೆ. ವಿದ್ಯಾರ್ಥಿಗಳು ತುಂಬ ನಶೆ ಖುಷಿನಲ್ಲಿ ಇರಬೇಕು. ಯಹ ತೋ ಬಡಾ ಸಹಜ ಹೈ, ಡ್ರಾಮಾ ಅನುಸಾರ ಸಬ್ಕೋ ರಾಸ್ತಾ ಬತಾನಾ ಹೈ. ಇದಂತೂ ನಿಮ್ಗೆ ಈಸಿ ಇದೆ, ನಾಟಕದ ಅನುಸಾರವಾಗಿ ಎಲ್ಲರಿಗೂ ದಾರಿಯನ್ನು ತೋರಿಸ್ಬೇಕಾಗತ್ತೆ. कोई इसे ಡಿಬೇಟ್ करने ದರ್ಕಾರ नहीं. ಯಾರ ಹತ್ರ ನೀವು ಚರ್ಚೆ ಮಾಡ್ಕೊಂಡು ಒಣ ಚರ್ಚೆ ಮಾಡೋ ಅಗತ್ಯ ಇಲ್ಲ ಅಂತ. ವಿತಂಡವಾದಿಗಳು ಬೇಕಾದಷ್ಟಿದ್ದಾರೆ. ಅಭಿ ತೋ ತುಮಾರ ಬುದ್ಧಿ ಮೇ ಸಾರಾ ನಾಲೆಡ್ಜ್ ಆ ಗೈ. ಈಗಂತೂ ನಿಮ್ಮ ಬುದ್ಧಿನಲ್ಲಿ ಟೋಟಲ್ ಜ್ಞಾನ ಅಂತಕ್ಕಂಥದ್ದು ಬಂದ್ಬಿಡ್ತು. ಮನುಷ್ಯ ಬೀಮಾರಿ ಸೆ ಚೂಟ್ತೆ ಹೇ, ಬದಾಯಿಯ ದೇತೇನ. ಕಾಯಿಲೆ ಹೋಯ್ತು ಅಂದರೆ ಅವ್ರಿಗೆ ಶುಭಾಶಯ ಕೋರ್ತಾರಲ್ವ. ಥೋಡಾ ಸಮಯ ಮೇ ಜೈ ಜೈಕಾರ ಹೋ ಜಾಯೇಗಾ. ಸ್ವಲ್ಪ ಸಮಯದಲ್ಲಿ ಜೈ ಜೈಕಾರ ಆಗೋಗ್ಬಿಡುತ್ತೆ. ಅಚ್ಚಾ ಮೀಠೆ ಮೀಠೆ ಸಿಕ್ಕಿಲ್ಲದೆ बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते गुड मॉर्निंग. सच्चे सच्चे आशिक बन हाथों से काम करते, बुद्धि से माशुक को याद करने का प्रैक्टिस करनी है. ನೋಡಿ ಏನು ಹೇಳ್ತಾ ಇದ್ದಾರೆ, ಸತ್ಯವಾಗಿರ್ತಕ್ಕಂತಹ ಪ್ರಿಯತಮೆಯರಾಗಿ ಕೈಯಿಂದ ಕೆಲಸ ಮಾಡ್ತಾ ಬುದ್ಧಿಯಿಂದ ಪ್ರಿಯತಮನನ್ನು ನೆನಪು ಮಾಡ್ತಾ ಇರಿ, ಅಭ್ಯಾಸ ಮಾಡಿ. ಬಾಬಾ ಕಿ ಯಾದ್ ಸೆ ಹಿ ಸ್ವರ್ಗವಾಸಿ ಬನ್ ರಹೆ ಹೇ. ಬಾಬಾ ಅವ್ರ ನೆನಪಿನಿಂದ ಸ್ವರ್ಗವಾಸಿಗಳು ಆಗ್ತಾ ಇದ್ದೀರಾ. ಇಸ್ ಖುಷಿ ಮೇ ರಹನಾ ಹೇ. ಇದೇ ಖುಷಿ ನಶೆನಲ್ಲಿ ಇರಬೇಕು. सूर्यवंशी डायनास्टी में तख्त नशीन बनने के लिए माता पिता को पूरा फॉलो करना. ಸೂರ್ಯವಂಶದ ರಾಜಧಾನಿನಲ್ಲಿ ಬರಬೇಕು ಅಂದರೆ ಮಾತಾಪಿತಾರನ್ನ ಪೂರ್ಣ ರೀತಿನಲ್ಲಿ ಏನು ಮಾಡಬೇಕು, ಫಾಲೋ ಮಾಡಿ. ಬಾಬಾ ಸಮಾನ್ ನಾಲೆಡ್ಜ್ಫುಲ್ ಬನ್ ಸಬ್ಕೋ ರಾಸ್ತಾ ಬತಾನ.
ತಂದೆ ಸಮಾನ ಜ್ಞಾನಪೂರ್ಣರಾಗಿ ಎಲ್ಲರಿಗೂ ದಾರಿಯನ್ನು ಏನು ಮಾಡಬೇಕು, ತೋರಿಸ್ಬೇಕಾಗಿದೆ. वरदान अटूट कनेक्शन द्वारा करंट का अनुभव करने वाले ಸದಾ ಮಾಯಾಜಿತ್ ಜಗಜ್ಜಿತ್ ಭವ. ನಿರಂತರ ಯೋಗದ ಮುಖಾಂತರ ಅಂದರೆ ಬಾಬಾ ಅವ್ರ ಜೊತೆಯಲ್ಲಿ ನಿರಂತರ ಯೋಗ ಕಟ್ಟೆ ಆಗಬಾರ್ದು, ಆ ಥರ ಯೋಗ ಮಾಡ್ತಾ ಇರಬೇಕು. ಮಾಡ್ತಕ್ಕಂತಹ ಅನುಭವದಿಂದ ಸದಾ ಮಾಯಾಜಿತರು ವಿಜಯಿಗಳು ಆಗಿರಿ. ನಿರಂತರ ಯೋಗ ಇತ್ತು ಅಂದರೆ ಮಾಯಾಜಿತರು ಜಗಜ್ಜಿತರು. ನಿರಂತರ ಯೋಗದಲ್ಲಿ ಅಂತರ ಬಂತು, ಬಾಬನ್ ಮರ್ತು ಬಿಟ್ವಿ, ಪ್ರಾಪಂಚಿಕ ವಿಚಾರಗಳಲ್ಲಿ ಮುಳುಗೋಗ್ಬಿಟ್ವಿ, ಅಲ್ಲಿ ಏನಾಗುತ್ತೆ, ಮಾಯಾಜಿತರು ಜಗಜ್ಜಿತರಾಗ್ಲಿಕ್ಕಾಗಲ್ಲ, ವಿಜಯಿಗಳಾಗೋದು ಕಷ್ಟ ಇದೆ. ಯಾಕೆಂದ್ರೆ ಅಷ್ಟು ಇದೆ ಪ್ರಪಂಚದಲ್ಲಿ ನೆಗೆಟಿವಿಟಿ. जैसे बिजली की शक्ति ऐसा करंट लगाती है जो मनुष्य दूर जाकर गिरता है. ಶಾಕ್ ಹೊಡೆದಾಗ ಏನಾಗುತ್ತೆ, ಜನ ದೂರ ಹೋಗಿ ಬಿದ್ದೋಗ್ತಾರೆ ಅಲ್ವಾ. शाक आ जाता है ना, ऐसे ही ईश्वरीय शक्ति माया को दूर फेंक देती है. ನೋಡಿ, ಅದು ಹೆಂಗೆ ಕರೆಂಟ್ ಹಿಡ್ಕೊಂಡಾಗ ತಳ್ಳಿ ಬಿಡುತ್ತೆ, ದೂರ ಬಿದ್ದೋಗ್ಬಿಡ್ತಾರೆ ಹೋಗ್ಬಿಟ್ಟು. ಅದೇ ರೀತಿ ಮಾಯಾಶಕ್ತಿನೂ ಕೂಡ ಏನಾಗುತ್ತೆ, ಈಶ್ವರೀಯ ಶಕ್ತಿಯಿಂದ ದೂರ ಓಡೋಗುತ್ತೆ ಅಂತ. ಅಂದರೆ ಭಗವಂತನ ಶಕ್ತಿ ನಮ್ಮ ಮೇಲೆ ಬೀಳ್ತಾ ಇದ್ರೆ ಮಾಯಾಶಕ್ತಿ ದೂರ ಓಡೋಗುತ್ತೆ. ನಿರಂತರ ಯೋಗ ಬೇಕು. ಐಸೆ ಕರೆಂಟ್ ಹೋನಿ ಚೈಯೇ ಲೇಕಿನ್ ಕರೆಂಟ್ ಕಾ ಆಧಾರ್ ಕನೆಕ್ಷನ್ ಹೈ. ಈ ರೀತಿ ಕರೆಂಟ್ ಕನೆಕ್ಷನ್ ಇರಬೇಕು. ಕರೆಂಟ್ಗೆ ಆಧಾರ ಯಾವುದೋ ಕನೆಕ್ಷನ್. ಚಲ್ತೆ ಫಿರ್ತೆ ಹರ್ ಸೆಕೆಂಡ್ ಬಾಬಾ ಕಾ ಸಾಥ್ ಕನೆಕ್ಷನ್ ಜುಟಾ ಹುವಾ ಹೋ. ನಡೀತಾ ಓಡಾಡ್ತಾ ಎದ್ದೇಳ್ತಾ ಕೂತ್ಕೊಳ್ತಾ ಈ ಕನೆಕ್ಷನ್ ಯಾವಾಗಲೂ ಜೋಡಿಸಿರಿ ಅಂತ. ಐಸಾ ಅಟೂಟ್ ಕನೆಕ್ಷನ್ ಹೋ ಜೋ ಕರೆಂಟ್ ಆಯೇಗಿ ಅವ್ರ ಮಾಯಾಜಿತ್ ವಿಜಯಿ ಬನ್ ಜಾಯೇಂಗೆ. ಈ ರೀತಿ ಕರೆಂಟ್ ಅನ್ನ ತೆಗೆದುಕೊಳ್ಳಿ. ಬಾಬಾ ಹೇಳ್ತಿದ್ದಾರೆ, ನೀವು ಮಾಯಾಜಿತ್ರು ಜಗಜ್ಜಿತ್ರು ಆಗ್ಬಿಡ್ತೀರ. ಸ್ಲೋಗನ್ ತಪಸ್ವಿ ವಹ ಹೈ ಜೋ ಅಚ್ಚೆ ಬೂರೆ ಕರ್ಮ ಕರ್ನೆ ವಾಲೋಂ ಕಾ ಪ್ರಭಾವ ಮೇ ಕೆ ಬಂಧನ್ ಸೆ ಮುಕ್ತ ಹೈ. ತಪಸ್ವಿಗಳು ಯಾರು ಅಂದರೆ ಒಳ್ಳೆಯ ಕರ್ಮ ಮಾಡೋರು ಮತ್ತು ಕೆಟ್ಟ ಕರ್ಮ ಮಾಡೋರ ಪ್ರಭಾವದಿಂದಲೂ ಬಂಧನಗಳಿಂದಲೂ ಮುಕ್ತರಾಗಿರೋವಂಥವ್ರಿಗೆ ಒಳ್ಳೆಯ ತಪಸ್ವಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಚ್ಚಾ, ಓಂ ಶಾಂತಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್.